ನಮಸ್ಕಾರ, ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಇವರು ಓದಿರೋದೇ ಬರೀ 7ನೇ ತರಗತಿ. ಕೊಪ್ಪಳ ಜಿಲ್ಲೆಯ ತಾಲೂಕಿನ ಗೊಂಡಬಾಳ ಗ್ರಾಮದಿಂದ ಗಿಣಿಗೇರಿ ಗ್ರಾಮಕ್ಕೆ ಬಂದ್ರು ಆಗಿನ ಸಂದರ್ಭ. ಇವಾಗೇನು ಸಾಕಷ್ಟು ಕಾರ್ಖಾನೆಗಳನ್ನ ನೋಡ್ತಾ ಇದ್ರಿ, ಅದರ ಪೈಕಿ ಕಲ್ಯಾಣಿ ಅಂತಕ್ಕಂಥದ್ದೊಂದು ಸ್ಟೀಲ್ಸ್ ಇದೆ. ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು. ಸುಮಾರು 4-5 ವರ್ಷಗಳ ಕಾಲ ಕಲ್ಯಾಣಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡಿದ್ದಂಥವರು ಇವರು. ಈಗ ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಇವರ ಶಾಖೆಗಳನ್ನು ಹೊಂದಿದ್ದಾರೆ. ಅದರ ಜೊತೆಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ RDCC ಬ್ಯಾಂಕ್ನ ಡೈರೆಕ್ಟರ್ ಆಗಿದ್ದಾರೆ ಇವರು. ಆಗ ಇವರು ಹೋಟೆಲ್ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಚಹಾ ಪುಡಿ ತರ್ಸಕ್ಕೋಸ್ಕರ 70 ರೂಪಾಯಿಗೋಸ್ಕರ ಪರದಾಡಿರ್ತಕ್ಕಂಥ ಸಂದರ್ಭಗಳು. ಈಗ 7ರಿಂದ 10 ಕೋಟಿ ರೂಪಾಯಿಗಳ ಬೆಲೆ ಬಾಳ್ತಕ್ಕಂಥ ಪ್ರೆಸೆಂಟ್ ಕೋಆಪರೇಟಿವ್ ಬ್ಯಾಂಕ್ಗಳ ವ್ಯವಸ್ಥಾಪಕರಾಗಿದ್ದಾರೆ. ಅಷ್ಟೊಂದು ಬಂಡವಾಳವನ್ನ ಮಾರ್ಕೆಟ್ ಅಲ್ಲಿ ಹರಿಬಿಟ್ಟಿದ್ದಾರೆ ಅಂತಂದ್ರೆ ಈ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಹೇಳಲೇಬೇಕು ನಾನು ನಿಮಗೆ. ಯಾಕೆ ಹೇಳಬೇಕು ಅಂತಂದ್ರೆ, ಇವತ್ತು ಕಣ್ಣು ಮುಂದೆ ಎಷ್ಟೋ ಉದ್ಯೋಗಗಳಿದ್ರೂ ಸಹ ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಾಡ್ಕೊಂಡಿರ್ತಕ್ಕಂಥ ಯುವಕರು ಉದ್ಯೋಗಗಳನ್ನ ಕಾಲ್ಕಸ ಮಾಡಿಕೊಂಡು ಎಷ್ಟೋ ಜನ ಮಾಡೋ ಕೆಲಸವನ್ನ ಬಿಟ್ಕೊಂಡು ಕೆಲವೊಂದಕ್ಕೆ ಅಡಿಕ್ಟ್ ಆಗಿಬಿಟ್ರು. ಮನೆಯಲ್ಲಿ ತಂದೆ ತಾಯಿಯಂದ್ರು, ನಂಬ್ಕೊಂಡಿರ್ತಕ್ಕಂಥವ್ರು, ಸಂಬಂಧಿಕರು, ಯುವಕರ ಬಗ್ಗೆ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ, ಉದ್ಯೋಗನ ಸಿಗ್ತಾ ಇಲ್ಲ ಅಂತ ಹೇಳಿ. ಹಾಗೆ ಸರ್ಕಾರ ಕೂಡ ಕೆಲವೊಂದು ಉದ್ಯೋಗಗಳಲ್ಲಿ ತಾರತಮ್ಯ ತೋರ್ತಾ ಇದೆ. ಎಷ್ಟೋ ಯುವಕರಿಗೂ ಸಹ ಉದ್ಯೋಗಗಳನ್ನು ಸರಿಯಾಗಿ ಕೊಡ್ತಾನೆ ಇಲ್ಲ. ಬಟ್ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ, ಈಗಿನ ಸರ್ಕಾರದಲ್ಲಿ ನಿರುದ್ಯೋಗಿಗಳಿಗೂ ಸಹ ಅಲ್ಲಿ ಪೆನ್ಷನ್ ಕೊಡ್ತಾ ಇದ್ದಾರೆ ಈ ಸರ್ಕಾರದ ವತಿಯಿಂದ. ತಮಗೆಲ್ಲ ಗೊತ್ತಿರೋ ವಿಚಾರ. ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಶರಣಪ್ಪ ಅವರು ಹ್ಯಾಟಿ ಅಂತ, ಇವರು ಶರಣಪ್ಪ ಹ್ಯಾಟಿ ಅಂತ, ಮೂಲ ಗೊಂಡಬಾಳ ಗ್ರಾಮದವರು. ಇವಾಗ ಗಿಣಿಗೇರಿ ಗ್ರಾಮದಲ್ಲಿದ್ದಾರೆ. ಶುಕಪುರಿ ಸಹಕಾರ ಪತ್ತಿನ ಸೌಹಾರ್ದ ಸಹಕಾರ ಸಂಘ ಮಾಡಿದ್ರು. ಅದ್ರ ಜೊತೆಗೆ ವೀನಸ್ ಎವರ್ಶೈನ್ ಸಹಕಾರ ಸಂಘ ಮಾಡಿದ್ರು. RDCC ಬ್ಯಾಂಕ್ನ ಡೈರೆಕ್ಟರ್ ಆದ್ರು. ನೀವು ಹೇಳ್ತಿರಲ್ಲ, ಈಗ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಏನಂತಂದ್ರೆ, ದೊಡ್ಡ ದೊಡ್ಡ ಪ್ರಶಸ್ತಿಗಳಂತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅಂತಕ್ಕಂಥದ್ದು ಕೆಲವರ ಮೆಂಟಾಲಿಟಿ. ಆದ್ರೆ ಅತಿ 0 ರೂಪಾಯಿ ಬಂಡವಾಳದಿಂದ ಬಂದಿರತಕ್ಕಂಥ ಈ ವ್ಯಕ್ತಿಗೆ ಸಿಕ್ಕಿರೋ ಪ್ರಶಸ್ತಿಗಳನ್ನ ನಾನು ಓದ್ತಾ ಹೋದ್ರೆ ಆ ಟೈಮೇ ಸಿಗಲ್ಲ. ಇವತ್ತು ಆ ವ್ಯಕ್ತಿ ನಮ್ಮ ಭಾರತ್ ಒನ್ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಶರಣಪ್ಪ ಸರ್ ಅವರೇ. ನಮಸ್ಕಾರ ಸರ್. ಅಲ್ಲ, ನೋಡೋಕೆ ನೀವು ನಿಜವಾಗ್ಲೂ ಉತ್ಸವ ಮೂರ್ತಿನ ಬಿಡಿ. ನಗುವಿನ ಹಿಂದಿರುವ ಗೆಲುವೇ ಅದು ಅನ್ಸುತ್ತೆ ಮೋಸ್ಟ್ಲಿ. ಸುಮಾರು ಈಗ ಒಂದು 40, 45, 50 ವಯಸ್ಸು ಇರ್ಬೋದು ಅನ್ಸುತ್ತಲ್ಲ. 49 ವಯಸ್ಸು. ಸರ್, ಪ್ರಥಮವಾಗಿ ಗೊಂಡಬಾಳ ಗ್ರಾಮದಿಂದ 1995ರಲ್ಲಿ ಗೊಂಡಬಾಳ ಗ್ರಾಮದಿಂದ ಗಿಣಿಗೇರಿಗೆ ಬರ್ತೀರಿ. ಆಗಿನ ವಾತಾವರಣ ಹೆಂಗಿತ್ತು? ಆಗಿನ ವಾತಾವರಣ, ನಾವು ಗೊಂಡಬಾಳ ಗ್ರಾಮದಲ್ಲಿ, ನನ್ನ ಹೆಸರು ಶರಣಪ್ಪ, ತಂದೆ ಬಸಪ್ಪ ಹ್ಯಾಟಿ ಅಂತ. ಮೂಲತಃ ಒಂದು ಕೂಲಿ ಕಾರ್ಮಿಕನ ಹೊಟ್ಟೆಯಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ. ಅಲ್ಲಿ ಆರ್ಥಿಕ ತೊಂದರೆ ಇರೋದರಿಂದನೇ ಗಿಣಿಗೇರಿಗೆ ಬಂದು, ಕಾರ್ಖಾನೆ ಇರೋದರಿಂದ ಕಾರ್ಖಾನೆಯಲ್ಲಿ ಏನೋ ಮಾಡಿ ಬದುಕೋಣ ಆಶಾಭಾವನೆ ಇಟ್ಕೊಂಡು ಗಿಣಿಗೇರಿಗೆ ಪಾದಾರ್ಪಣೆ ಮಾಡುವ ವಿಚಾರ ನನ್ನಲ್ಲಿ ಬಂತವಾಗ. ಅಂಥ ಸಂದರ್ಭದಲ್ಲಿ ಇನ್ನೂ ಶಾಲೆ ಓದ್ಬೇಕು ಅಂತ ಸಂದರ್ಭದೊಳಗೆ ನಮ್ಮ ತಂದೆ ತೀರ್ಕೊಂಡ. ನನಗೆ ಕೇವಲ ಬರೀ 15 ವಯಸ್ಸು. ಅವಾಗ ಶಾಲೆ ಓದ್ಲಿಕ್ಕೆ ಫೀಸ್ ಕಟ್ಟ ಕೂಡ ನನ್ನ ಹತ್ರ, ನಮ್ಮ ತಂದೆ ಹತ್ರ ದುಡ್ಡು ಇದ್ದಿಲ್ಲ. ನಾನೇ ಶಾಲೆ ಓದಿ ದುಡ್ಡು ಸಂಪಾದನೆ ಮಾಡಿ ಬಟ್ಟೆ ತೊಗೊಳ್ತೀನಿ, ಪುಸ್ತಕ ತಗೊಂತೀನಿ ಅಂದ್ರೂ ಕೂಡ ನಮ್ಮ ತಂದೆ ಇಲ್ಲ, ಮಧ್ಯಾಹ್ನ ನಡೆಯೋದು ಕಷ್ಟ ಐತಿ, ನೀ ಶಾಲೆ ಓದ್ಬೇಡ ಅಂತ ಶಾಲೆ ಬಿಡಿಸ್ಬಿಟ್ಟ. ಅವಾಗ ಅಂಥ ಒಂದು ಕ್ರಿಟಿಕಲ್ ಸಂದರ್ಭದೊಳಗೆ 3 ತಮ್ಮನವರು, ಒಬ್ಬ ತಂಗಿ, ಒಬ್ಬಕ್ಕೆ ನಮ್ಮ ತಂದೆ ತಾಯಿ ಅಜ್ಜಿ, 5 ಮಂದಿ ದುಡ್ದು ಹಾಕೋ ಸಂದರ್ಭದೊಳಗೆ ನಾನು ಒಂದು ಸದೃಢ ನಿರ್ಧಾರ ತಗೊಂಡು ಎಲ್ಲರೂ ಒಂದು ಕಾರ್ಖಾನೆನೋ ಅಥವಾ ಒಂದು ಬಿಸ್ನೆಸ್ಸೋ ಏನೋ ಮಾಡೋಣ ಅಂತ ಗಿಣಿಗೇರಿ ಪಾದಾರ್ಪಣೆ ಮಾಡಿದ್ವಿ 1995 ಅಂಥ ಒಂದು ಸಂದರ್ಭದೊಳಗೆ ನನಗೆ ಆಶ್ರಯ ಕೊಟ್ಟವರು ನಮ್ಮ ಸೋದರತ್ತೆ ಮಕ್ಕಳು. ಅಲ್ಲಿ ನಾವು 95 ಹೋದಾಗ ನಮ್ಮ ಅತ್ತೆಯರಿದ್ದರು, ನಮ್ಮ ಮಾವರು ಇದ್ದರು. ನಾವು ಹೋಗಿ ಸ್ವಲ್ಪ ದಿವಸ ನಮ್ಮ ಮಾವರು ತೀರ್ಕೊಂಡ್ರು. ತಂದ್ರೆ 4 ವರ್ಷ ನಮ್ಮ ಅತ್ತೆಯವರು ತೀರ್ಕೊಂಡ್ರು. ಇರೋಳಗನ ನಮ್ಮ ಅತ್ತೆಯವರು ನಮ್ಮ ಹಳ್ಳಿಂದ ಬಂದು ಇಲ್ಲೇ ಅದಾರಪ್ಪ, ನಮಗೆ ನೀವೇನೋ ನಮ್ಮ ಮಕ್ಕಳಿದ್ದೀರಿ, ನೀವು ಬೇಕಾದಂಗಿದೆ, ಅವ್ರು ಏನೋ ಒಂದು ಸಹಾಯ ಮಾಡಿರಿ ಅಂದಾಗ ಆ ತಾಯಿ ಮಾತು ಮೀರ್ಲಾರ್ದೇ ಒಂದು ಪ್ಲಾಟನ್ನು ಫ್ರೀ ಆಗಿ ಕೊಟ್ಟರು ನಮಗೆ. ನೀವು ಅದರಲ್ಲಿ ಮನೆಯನ್ನು ಕಟ್ಕೊಂಡು ಆರಾಮ ಇರದೆ ಅಂತೇಳಿ. ಅಂಥ ಒಂದು ಸಂದರ್ಭದೊಳಗೆ ನಮ್ಮ ಸೋದರ ಮಾವನಲ್ಲ, ತಂದೆ ತಾಯಿ ಸಮಾನ ಲೆಕ್ಕಕ್ಕೆ ನಾನು ಇಲ್ಲಿ ಈವರೆಗೆ ಸ್ವೀಕಾರ ಮಾಡ್ತೇನೆ ಅವ್ರನ್ನ. ವೆಲ್,
ಹಾಗೆ 2000ದಿಂದ 2008ರವರೆಗೂ ನೀವು ಒಂದು ಹೋಟೆಲ್ ಇಟ್ಕೊಂಡಿದ್ರಿ. ಹಾಂ 2000 ನಾನು 1995ರಿಂದ 2000 ಕಲ್ಯಾಣಿ ಕಾರ್ಮಿಕನಾಗಿ ಕಲ್ಯಾಣಿ ಒಳಗೆ ಸ್ಟೀಲ್ ಲಿಮಿಟೆಡ್ ಒಳಗೆ ಕೆಲಸ ಮಾಡ್ತಾ ಇದ್ದೆ. ಅಂಥ ಸಂದರ್ಭದೊಳಗೆ ಅದು ಕೊಡ್ತಂಥ ಸಂಬಳ ನನಗೆ ನಮ್ಮ ಕುಟುಂಬ ಸಾಕ್ಲಿಕ್ಕೆ ಆಗಲೇ ಇಲ್ಲ ಅವಾಗ. ಅಂತ ಆ ಪರಿಸ್ಥಿತಿ ಒಳಗೆ ನಾನು ಏನೋ ಬಿಸ್ನೆಸ್ ಮಾಡಿ ಬದುಕಂತನ ಅಲ್ಲಿಂದ ಇಲ್ಲಿ ಬಂದವ. ಅವಾಗ ನಾವು ಹೋಟೆಲ್ ತೆರೆಯಂತ ಹೋಟೆಲ್ ಬಿಸ್ನೆಸ್ ಮಾಡಿದೆ. ಹೋಟೆಲ್ಲಿ ಚೆನ್ನಾಗಿ ನಾನು ಸಂಪಾದನೆ ಮಾಡಿದ್ದೀನಿ. ಅದರಲ್ಲೇ ಇರ್ತಕ್ಕಂಥ ವಾಸವಾಗಿರೋ ಮನೆ ನನಗೆ ನಮ್ಮ ಒಂದು ಬೀಗರು ನನ್ನ ಹೆಂಡತಿ ತಂದೆ ತಾಯಿಯವರು ಒಂದು ಪ್ಲಾಟ್ ಕೊಡಿಸಿದ್ರು ನನಗೆ. ಅದರಲ್ಲಿ ಮನೆ ಕಟ್ಕೊಂಡು ಈಗಲೇ ಅದೇ ಮನೆಯಲ್ಲೇ ಇದ್ದೀನಿ ನಾನು. ಗ್ರೇಟ್. ಇದು ಇದು ಅದು 2008ರವರೆಗೆ 2008 ಅನ್ನೋದ್ರೆ ಒಂದು ಪ್ಲಾಟ್ ತಗೊಂಡು ಮತ್ತೊಂದು ನಾನು ಬಾಜುನ ಪ್ಲಾಟ್ ತಗೊಂಡು ಮನೆ ಕಟ್ಟಿಸಿದ್ದೀನಿ. ಹಬ್ಬ ಅದು ಸ್ವಂತ ನಾನು ವಿಚಾರ. ಪಂಚಮಸಾಲಿ ಸಮಾಜದವರು ತಾವು. ಹೌದು, ಪಂಚಮಸಾಲಿ ಸಮಾಜ. ಆಗಿನ್ನೂ ಸಮಾಜ ನಿಮ್ಮ ಕಷ್ಟಗಳನ್ನ ಅರ್ಥಕೊಂಡಿತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ 2012ರಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸೌಹಾರ್ದ ಬ್ಯಾಂಕ್ನ ಡೈರೆಕ್ಟರ್ ಅದೇ ಇದು ಸಾಧನೆ. ಆ 2008ರ ಸಂಸ್ಥಾಪಕರ ಅಧ್ಯಕ್ಷರು ಎಲ್ಲ ಪಾಟೀಲ್ ಅವರು. ನಾವು ಸಂಸ್ಥೆ ಅದು ಪ್ರಾರಂಭ ಮಾಡೋದ್ರಲ್ಲೇ ಒಂದು ಸದಸ್ಯತ್ವ ಮಾಡೋದ್ರದ್ದು ಒಂದು ಸಮಾಜ ಜೋಡಣೆ ಕಾರ್ಯಕ್ರಮದ ಇರ್ಬೋದು. ಅಂಥ ಸಂದರ್ಭ ನನ್ನನ್ನು ಗುರುತಿಸಿ ಈ ಸಹಕಾರ ಕ್ಷೇತ್ರದ ಅಂದವ್ರು ಎಲ್ಲ ಪಾಟೀಲ್ ಅವರು. ಅವ್ರನ್ನ ಇವತ್ತಿಗೆ ಸ್ಮರಿಸ್ಬೇಕಾಗತ್ತೆ. ನನ್ನೊಂದು 20,000 ರೂಪಾಯಿ ಸಾಲ ಕೂಡ ಇತ್ತು. ನಾನು ಕಟ್ಲೋದ ನೀನು ಬಂದು ಕಟ್ತೀವಿ, ನೀವು ಕಟ್ಟು ಅಂದ್ ಮೊದಲು ಕಟ್ ಕ್ಲಿಯರ್ ಮಾಡಿಕೆ ನೀನು ಅಂದ್ರೆ ನಿರ್ದೇಶಕ ಸೇವೆ ಸಲ್ಲಿಸಿ ಅವಕಾಶ ಸಿಗುತ್ತಾ ಅಂತ ಹೇಳಕ್ಕೆ ಅವರೊಂದು ಕಲ್ಪಿಸಿಕೊಟ್ಟಾಗ ಇಚ್ಛೆ ಅಂತ ಬಂದು ಅವಾಗ ಮತ್ತೆ ಬೇರೆ ಕಡೆ ತಂದು ಸಾಲ ಕಟ್ಟಿದ್ದೆ ನಾವು. ನೀವು ಆ ಬೇಸ್ ಇದೆ, ಈ ಸಹಕಾರಿ ಕ್ಷೇತ್ರದ ಬೇಸೇ ನಿಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವ್ರು ಆಕ್ಚುಲಿ ಅವತ್ತು ಇಂಟ್ರೊಡ್ಯೂಸ್ ಮಾಡದೇ ಇದ್ದಿದ್ರೆ ಇವತ್ತು ಶರಣಪ್ಪ ಹೆಟ್ಟಿ ಅವರು ಆ ಸಹಕಾರಿ ಕ್ಷೇತ್ರದಲ್ಲಿ ಬೆಳೀತಿದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಸಹಕಾರಿ ಕ್ಷೇತ್ರದಲ್ಲಿ ಸಿಗ್ತಕ್ಕಂಥ ಅತ್ಯುತ್ತಮ ಪ್ರಶಸ್ತಿಗಳು ನಿಮ್ಗೆ ಸಿಕ್ಕಿದಾವೆ. ಸಹಕಾರ ರತ್ನ ಪ್ರಶಸ್ತಿ ಪಡ್ಕೊಂಡ್ರಿ, ತುಮಕೂರಲ್ಲಿ ಒಂದು ಪ್ರಶಸ್ತಿ ಪಡ್ಕೊಂಡ್ರಿ, ರೀಸೆಂಟ್ ಆಗಿ ಬೆಂಗಳೂರಲ್ಲಿ ರಾಜ್ಯೋತ್ಸವದ ಒಂದು ಪ್ರಶಸ್ತಿ ಪಡ್ಕೊಂಡ್ರಿ. ಸಾಮಾಜಿಕ ಸೇವೆ ಅಂತ ಬಂದ್ರೆ ಶರಣಪ್ಪ ಹೆಟ್ಟಿಯವ್ರ ಮುಂದೆ ರಕ್ತದಾನ ಇರ್ಬೋದು, ಗಿಡಗಳನ್ನ ನಡೆಸೋದು ಇರ್ಬೋದು, ಮಕ್ಕಳ ಶಿಕ್ಷಣಕ್ಕೋಸ್ಕರ ಶಾಲೆಗಳಲ್ಲಿ ಕೆಲವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಲಾಕ್ಡೌನ್ ಟೈಮಲ್ಲಿ ಮಾಡಿದ್ರಲ್ಲ, ನಿಜವಾಗ್ಲು ಯಾವುದೇ ಸಹಕಾರ ಕ್ಷೇತ್ರ ಇರಲಿ, ಒಂದು ಬ್ಯಾಂಕ್ ಅಂತ ಬಂತಂದ್ರೆ ಜನರಿಗೆ ಏನಾಗ್ಬಿಡುತ್ತೆ ಶರಣಪ್ಪ ಸರ್ ಅವರೇ, ಅದು ಹಣಕಾಸಿನಕ್ಕೆ ಸಂಬಂಧಿಸಿದ್ದು ಅಂತಕ್ಕಂಥದ್ದು ಒಂದು ತಲೆಯಲ್ಲಿದೆ. ಸಹಕಾರ ಕ್ಷೇತ್ರ ಇರಲಿ, ಬ್ಯಾಂಕ್ ಅಂತ ಇರಲಿ, ಅದನ್ನ ಮೀರಿ ಲಾಕ್ಡೌನ್ ಟೈಮಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರಿ ನೀವು. ನಿಜವಾಗ್ಲೂ ಇದ್ದಂಥ ಮಾನವನ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡಿದ್ದೆ ಆ ಕೋವಿಡ್ ಟೈಮಲ್ಲಿ. ಬಹಳ ಕಷ್ಟಪಟ್ಬಿಟ್ರಿ. ಇನ್ನೊಂದೇನಂತಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತೀವಿ, ಸೇವೆ ಸಲ್ಲಿಸ್ತಾ ಇದ್ರಿ. ಇವೆಲ್ಲ ಸಾಮಾನ್ಯನಾ? ಯಾಕಂದ್ರೆ ಒಂದೊಂದು ರೂಪಾಯಿ ಕಟ್ಕೊಂಡು ಈಗಿನ ಪ್ರೆಸೆಂಟ್ ಅಲ್ಲಿ ಬೆಳೆಯೋದು ಬಹಳ ಕಷ್ಟ. 1995ರಿಂದ ಈಗಿನವ್ರು ಹೇಳ್ಬೇಕಂತಂದ್ರೆ ಒಂದೊಂದು ರೂಪಾಯಿ ನಾನು ಬಂಡವಾಳ ಹಾಕೊಂಡು ಯಾರೋ ಒಬ್ಬ ಆತ್ಮೀಯರನ್ನ ಒಂದು 3 ಜನರನ್ನ ಕೂಡ್ಸ್ಕೊಂಡು ನಂಬ್ಕೊಂಡು ನಾನು ಹೋಗ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಅದು ಒಂದು ಪಾರ್ಟ್ನರ್ಶಿಪ್ ಆಗಲಿ, ಒಂದು ಬಿಸ್ನೆಸ್ ಆಗಲಿ, ಪಾಲ್ದಾರಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅದು ಅಸಾಧ್ಯದ ಮಾತು. ಈ ಜನರ ಜೊತೆ ಪ್ರೀತಿ ಗಳಿಸ್ಕೊಳ್ಳೋದಿದೆಯಲ್ಲ ಶರಣಪ್ಪ ಸರ್ ಅವರೇ, ಹೆಂಗೆ ಗಳಿಸ್ಕೊಂಡ್ರಿ ಜನರ ಒಂದು ಒಡನಾಟ? 2008ರಲ್ಲಿ ನಾನು ಹೋಟೆಲ್ ಬಿಸ್ನೆಸ್ ಬಂದ್ ಮಾಡಿದೆ. 2000 ಒಂದೊಂದು ಕಾಲು ಬಿದ್ದು ಪಿಕ್ಚರ್ ಆಯ್ತು. ಅವಾಗ ನಾನು ಅಡ್ಡಾಡ್ಲಿಕ್ಕೆ ಆಗದ ಸಂದರ್ಭದೊಳಗೆ ಹೋಟೆಲ್ ಬಂದ್ ಮಾಡಿ ಒಂದು ಫೈನಾನ್ಸ್ ಅನ್ನು ಕಟ್ಟಿದ್ವಿ. ಸ್ವಲ್ಪ ಹಣದಲ್ಲಿ ಒಂದು ಫೈನಾನ್ಸ್ ಅನ್ನು ಕಟ್ಟಿ 4 ಕುಟುಂಬ ಆ ಫೈನಾನ್ಸ್ ಒಳಗೆ ಬದುಕಿದ್ವು. ಅದ್ರ ಜೊತೆಗೆ ಸಾಯಂಕಾಲ ಇರೋ ಬಿಸ್ನೆಸ್ ಅಲ್ಲಿ ನಾವು ಪಾರ್ಟ್ ಟೈಮ್ ಇನ್ನೊಂದು ಬಿಸ್ನೆಸ್ ಮಾಡೋಣ ಅಂತ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ. ರಿಯಲ್ ಎಸ್ಟೇಟ್ ಅಂದ್ರೆ ಕೊಟ್ಟಷ್ಟು ದುಡ್ಡು ಇಸ್ಕೊಳ್ತಿದ್ದೆ ನಾನು. ಇಷ್ಟ ಅಗ್ರಿಮೆಂಟ್ ಇಲ್ಲ ನಾನು. ಆ ಒಂದು ದುಡ್ಡಿನೊಳಗೆ ಬಂದಂತ ಕಮಿಷನ್ ಒಳಗ ನಮ್ಮ ಜೀವನ ಸಾಗಿಸಿದ್ವಿ. ಈಗೆಲ್ಲ ಇಲ್ಲ ಸರ್, ನೀವು ಕೊಟ್ಟಟ್ಟು ಇಡ್ಸ್ಕೊಂತಕ್ಕಂಥದ್ದು ಇಲ್ಲ ಇಲ್ಲ ಪರ್ಸೆಂಟೇಜ್ ಯಾವಾಗೂ ಮಾತಾಡಿಲ್ಲ ಸರ್. 4 ವರ್ಷ ಮಾಡಿದ್ರೆ 4 ವರ್ಷನೂ ನಾನು ರಿಯಲ್ ಎಸ್ಟೇಟ್ ಮಾಡೀನಿ. 4 ವರ್ಷ ಯಾರ ಹತ್ರ ಇಷ್ಟೇ ಕೊಡಂತ ಊಟಾಗ ಅಗ್ರಿಮೆಂಟ್ ಮಾಡಿಲ್ಲ. ಕಲ್ಯಾಣ ಸಹಕಾರಿ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಹುಟ್ಟಾಕಿದ್ರು ಇವರು. ಪ್ರೆಸೆಂಟ್ ಇವರಿಗಿರ್ತಕ್ಕಂತಹ ಬಂಡವಾಳ ಅಥವಾ ಲೇವಾದೇವಿ ಏನ್ ಹೇಳ್ತೀವಿ, ಔಟ್ಸ್ಟ್ಯಾಂಡಿಂಗ್ ಅಂಡ್ ಲಿಯಾಬಿಲಿಟೀಸ್ ಅಂತಕ್ಕಂಥದ್ದು ಹೇಳ್ತಾ ಹೋದ್ರೆ ಟೈಮೇ ಸಾಕಾಗಲ್ಲ. ಅಷ್ಟೊಂದು ಇವ್ರದ್ದೊಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಶರಣಪ್ಪ. ಅಲ್ಲ, ನನ್ಗೆ ಕೇಳ್ಬೇಕು ಅನ್ಕೊಂಡೆ, ರಾಜಕೀಯ ಕ್ಷೇತ್ರ ಏನಾದ್ರು ಇಂಟ್ರೆಸ್ಟ್ ಇತ್ತಾ ಹೆಂಗೆ ಅಂತ ಹೇಳಿ? ರಾಜಕೀಯ ಕ್ಷೇತ್ರಕ್ಕೆ ನನಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಸಹಕಾರ ಕ್ಷೇತ್ರ ಆದ್ರೆ ಇದೊಂದು ಪವಿತ್ರವಾದ ಕ್ಷೇತ್ರ ಕಡೆ. ಇದರಲ್ಲಿ ನಿಮ್ಮ ಸ್ವಂತ ಹಣದಲ್ಲಿ ಆಗ ಸುಮಾರು ಒಂದು 6 ಲಕ್ಷ ಏನೋ ಇತ್ತು ಕೈಯಲ್ಲಿ. ಶುಕಪುರಿ ಅಂತಕ್ಕಂಥದ್ದು ಒಂದು ಸಹಕಾರ ಸೌಹಾರ್ದ ಸಂಘ ಒಟ್ಟು ಹಾಕಿದ್ರಿ. ಈಗ ಪ್ರೆಸೆಂಟ್ ಒಂದು 7 ರಿಂದ 8 ಕೋಟಿ ಬೆಲೆ ಬಾಳ್ತಕ್ಕಂಥ ಒಂದು ಬಂಡವಾಳ.
ಹೆಂಗದು ಕಟ್ಟೋದು, ಸಾಮ್ರಾಜ್ಯ ಬೆಳೆಸೋದು ಹೆಂಗೆ ಇವ್ರಿ? ಎಷ್ಟೋ ಯುವಕರಿಗೆ ಹೇಳ್ಬೇಕು ನೀವು ಇದನ್ನ. 2015ರಲ್ಲಿ ಪ್ರಾರಂಭ ಮಾಡಿದ್ವಿ ಈ ಸಂಸ್ಥೆ. ಸಮಾನ ಮನಸ್ಕರ ಸೇರಿ ನಾವೊಂದು ಗಿಣಿಗೇರಿ ಗ್ರಾಮದಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಸೇರಿ ಓಕೆ. ಸಮಾನ ಮನಸ್ಕರ ಸೇರಿ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡೋ ಸಂದರ್ಭದಲ್ಲಿ 6,20,000 ರೂಪಾಯಿ ಬಂಡವಾಳ. ಇವತ್ತು ಸುಮಾರು 7 ಕೋಟಿ ರೂಪಾಯಿ ದುಡಿಯೋ ಬಂಡವಾಳ ಆಗಿದೆ. ಗ್ರೇಟ್ ಗ್ರೇಟ್. ಕಳೆದ ವರ್ಷನ ಸ್ವಂತ ಸಂಸ್ಥೆ ಹೆಸರಲ್ಲೇ ಒಂದು 60 ಲಕ್ಷ ಖರ್ಚು ಮಾಡಿ ಒಂದು ಕಟ್ಟಡ ಮಾಡ್ಕೊಂಡಿ, 3 ಫ್ಲೇರ್ ಮಾಡ್ಕೊಂಡಿ. ಅದು ಭಾಳ ಖುಷಿ ತಂದರೆ ಇದೆಲ್ಲರ ನನ್ನ ಸಹೋದ್ಯೋಗಿಗಳ ಸಹಕಾರ ಹಾಗೂ ಗ್ರಾಮಸ್ಥರು ಇರ್ಬೋದು, ಇನ್ನಿತರ ನಮ್ಮ ಮೇಲೆ ಇಟ್ಟು ಆಡಳಿತ ಮಂಡಳಿ ವಿಶ್ವಾಸ ಇಟ್ಟು ಹಣ ತೊಡಗಿಸುವಂಥ ಸದಸ್ಯರಿರ್ಬೋದು. ಇದು ಸಹಕಾರ ಎಲ್ಲರದ್ದು ಜನರದ್ದು ಇದೆ. ನಿಜವಾಗ್ಲು ಸಹಕಾರ ಅಂತಕ್ಕಂಥದ್ದೇ ಅದೇ ವಿಚಾರಕ್ಕೆ ಬರೋದಾದ್ರೆ 2017ರಲ್ಲಿ ಜಿಲ್ಲಾ ಸಹಕಾರ ಭಾರತಿಯಲ್ಲಿ ಉಪಾಧ್ಯಕ್ಷರಾಗ್ತೀರಿ. ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಆ ಸಂದರ್ಭ ಗುರುತಿಸುವಂತ ವ್ಯಕ್ತಿ ಒಬ್ರು ನಮಗೆ ಅತಿ ಚಿರಪರಿಚಿತರು. ಆ ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಒಂದು 3-4 ವರ್ಷ ಆಗಿತ್ತು. ಆದಾಗ ಒಬ್ರು ನಾಗಲಿ ಪತ್ತಾರ್ ಅಂತೇಳಿ ಈ ವ್ಯಕ್ತಿನ ಅಧ್ಯಕ್ಷನಾಗಿ ಮಾಡಿದರೆ ಈ ಸಹಕಾರ ಕ್ಷೇತ್ರನ ಸದೃಢ ಮಾಡಬಲ್ಲ, ಈ ಜಿಲ್ಲಾ ಪ್ರವಾಸ ಮಾಡಿ ಇವತ್ತು ಸಹಕಾರ ಕ್ಷೇತ್ರ ಅಭಿವೃದ್ಧಿ ಮಾಡಿ ಚಿಂತನೆ ಮಾಡುವಂಥ ವ್ಯಕ್ತಿ ಅಂತೇಳಿ ಗುರುತಿಸಿದ್ದಾರೆ. ಸಾಮಾನ್ಯ ನೋಡಿರ್ತಾರೆ ಆಕ್ಟಿವಿಟಿ. ಪ್ರಥಮ ಪ್ರಶಸ್ತಿ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಸಿಕ್ತು ಪ್ರಥಮವಾಗಿ, ಆ ನೆನಪು ಯಾವುದು? ಸರ್ ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ರಾಷ್ಟ್ರೀಯ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟರು ನನಗೆ. ರಾಷ್ಟ್ರೀಯ ಸಹಕಾರ ಪ್ರಶಸ್ತಿ ಅದು ಒಂದು ದಿವಸ ಕಾಲ್ ಮಾಡಿದ್ರೆ ನನಗೆ, ಸಹಕಾರ ಕ್ಷೇತ್ರದಲ್ಲಿ ನಿಮ್ಮ ಹೆಸರುಗಳನ್ನು ಭಾಳ ಕೇಳಿದ್ದೀನಿ, ಈ ಪ್ರಶಸ್ತಿ ನೀನು ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ, ಈ ದಿನಾಂಕ ನೀವು ಬರ್ಬೇಕು ಅಂತ ಒಂದು ನೋಟಿಸ್ ಕಳಿಸಿದ್ರು ನನಗೆ. ಕಳಿಸ ಅವಾಗ ಆ ನೋಟಿಸ್ ಮುಖಾಂತರ ಓದಿ ಅವ್ರಿಗೆ ಕಾಲ್ ಮಾಡಿ ಭಾಳ ಖುಷಿ ಅನಿಸ್ತು ನನಗೆ. ಈ ಸಹಕಾರ ಕ್ಷೇತ್ರ ಗುರುತಿಸುವಂತ ಜನನು ಇಲ್ಲಿ ಅದಾರಲ್ಲಪ್ಪ ಅಂತಂದೇಳಿ ನನಗೆ ಇದು ಒಂದು ಸಹಕಾರ ನಾನೇ ಅಂದು ಅವ್ರಿಗೆ ಕಾಲ್ ಮಾಡಿ ಬರ್ತೀನಿ ಸರ್ ಅಂತ ಹೇಳಿ. ಪ್ರಥಮ ಕೊಟ್ಟದ್ದು ಸರ್ ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಟ್ರಸ್ಟ್. RDCC ಅಂತಕ್ಕಂಥದ್ದು. RDCC ಬ್ಯಾಂಕ್ ನಿರ್ದೇಶಕರಾಗಲಿಕ್ಕೆ ನನಗೆ ಸಹಕಾರ ಮಾಡಿದವರು ನಮಗೆ ಈ ಮಾಜಿ MLA ಅವರು ಈರಪ್ಪರದಲ್ಲಿ ಅವ್ರ ಮಗ ಜಿ ಶ್ರೀಧರ್ ಕೆಸರಟ್ಟಿ ಅವರು. ಈ ಒಂದು ವ್ಯಕ್ತಿ ಸಹಕಾರ ಕ್ಷೇತ್ರದಲ್ಲಿ ಭಾಳ ಕೆಲಸ ಮಾಡಿದ್ದಾನೆ. ಇದನ್ನ ಡೈರೆಕ್ಟಾಗಿ ನಾವು ಮಾಡೋಣ ಅಂತ ಪಣ ತೊಟ್ಟು ನಿಂತಾರ ಅವರು. ನನ್ನ ಹತ್ರ ದುಡ್ಡು ಇಲ್ಲ ಅಂದ್ರೆ ಹೆಚ್ಚಿನ ದುಡ್ಡು ಖರ್ಚು ಮಾಡಿ ನನ್ನ ಡೈರೆಕ್ಟರ್ ಮಾಡೋಂಥ ವ್ಯಕ್ತಿ ಜಿ ಶ್ರೀಧರ್ ಕೆಸರಟ್ಟಿ ಅವರು. ಏನ್ರಿ ಎಂಥ ಮಾತು. ಅಂತ ಮನುಷ್ಯನ ನಾವು ಇವತ್ತು ಸಹಾಯ ಮಾಡಿದ ಸಹಕಾರ ಮಾಡಿದನ್ನ ನೆನೆಸಿ ಊಟ ಮಾಡ್ಬೇಕಾಗತ್ತೆ. ನಿಜ ನಿಜ. ಅಂತ ಒಂದು ಸಹಕಾರ ಕ್ಷೇತ್ರ ಎಂಟ್ರಿ ಕೊಟ್ಟ ನಂತರ ನನಗೆ ಭಾಳ ಖುಷಿ ತಂತು. ಏನಂದ್ರೆ ಇದೊಂದು RKDCC ಬ್ಯಾಂಕ್ ಅಂದ್ರೆ ಒಂದು ರೈತರ ಬ್ಯಾಂಕ್ ಇದು. ರೈತರ ಬ್ಯಾಂಕ್ ಅಂದ್ರೆ ರೈತರಿಗಾಗಿ ಮೀಸಲುವಂತ ಬ್ಯಾಂಕ್. ಅಂತ ಬ್ಯಾಂಕ್ನಲ್ಲಿ ನನಗೆ ಖುಷಿ ತಂದಿರೋದು ಏನಂದ್ರೆ ಸೇವೆ ಮಾಡಕ್ಕೆ ಅವಕಾಶ ಸಿಗ್ತಲ್ಲ ಅನ್ನೋದು. ಅಂತ ಒಂದು ಸಂದರ್ಭದಲ್ಲಿ ಯಾರು ನಿಲ್ಲಿಸ್ಬೇಕು ಅಂತ ಚಿಂತನೆ ಮಂತೆ ನಡೀತಾವ. ನಾ ಸಹಕಾರ ಬಸ್ ಜಿಲ್ಲಾಧ್ಯಕ್ಷ ಇದ್ದೆ ಅವಾಗ. ನಮ್ಮ ಈಗ ಇಟ್ನಾಳಾಗಿರುವಂಥ ನಮ್ಮ ಸಂರಕ್ಷಕರಾಗಿರುವಂಥ ಮಾನನೀಯ ಶ್ರೀ ರಮೇಶ್ ವೈದ್ಯಜಿ ಅವರು ಸಹಕಾರ ಕ್ಷೇತ್ರದಲ್ಲಿ ಹಲವಾರು ಕೆಲಸ ಸಣ್ಣಪ್ಪ ಐಟಿ ಅವ್ರು ಮಾಡಿದಾರೆ. ಅವ್ರನ್ನೆಲ್ಲ ನಿಲ್ಸೋಣ ಅಂತೇಳಿ ಅವರೊಂದು ನಮ್ಮ ಪತ್ತಾರ್ಜಿ ಅವ್ರ ಹತ್ರ ಶ್ರೀಧರ್ಜಿ ಅವ್ರ ಹತ್ರ ಚರ್ಚೆ ಮಾಡಿ ಅದಕ್ಕೆ ನನ್ನ ಹೆಸರನ್ನು ಸೂಚನೆ ಮಾಡಿದ್ರು. ಆ ಸಂದರ್ಭದೊಳಗೆ ಎಲ್ಲರೂ ಒಟ್ಟಾರೆ ನಿಂತ್ಕೊಂಡು ಆ ಚುನಾವಣೆ ಮಾಡಿ ನನ್ನ ಗೆಲ್ಲಿಸ್ತಂದ್ರು. ಗೆಲ್ಲುವ ಸಂದರ್ಭದಲ್ಲಿ 33 ಓಟ್ ಸರಿಯಾಗಿಬಿಟ್ರು ನಮ್ಮ. ಅವಾಗ ಟಾಸ್ಕ್ನೇ ನಾ ಬಂದೆ ಪ್ರಥಮವಾಗಿ. ಅದೊಂದು ದೊಡ್ಡ ಹೆಡ್ಡೇಕ್ ಆಗಿತ್ತು ನಮಗೆ. ಹಿಂಗಾಗ್ಬಿಡ್ತಲ್ಲಪ್ಪ ಅಂತಂತೇಳಿ ಸಿಕ್ಕಿರೋದೇ ಅದೃಷ್ಟ. ಇವತ್ತಿಗೆ ನಾವು ಡೈರೆಕ್ಟರ್ ಆದಾಗ 1,000 ಕೋಟಿ ರೂಪಾಯಿ ದುಡಿಯೋ ಬಂಡವಾಳ ಇತ್ತು. ಪ್ರತಿ ವರ್ಷದಂತೆ 100 ಕೋಟಿ ದುಡಿಯೋ ಬಂಡವಾಳ ಎತ್ತಾವ ಹೊಂಟಿದೆ ಈಗ ಪ್ರೆಸೆಂಟ್ 1300 ಕೋಟಿ ಇದೆ. 1300 ಕೋಟಿಯಲ್ಲಿ 700 ಕೋಟಿ ರೈತರಿಗೆ ಸಾಲ ಕೊಟ್ಟಿಗೆ. ಅದರಲ್ಲಿ ರೈತರಿಗೆ 0% ಬಡ್ಡಿ ದರ ರೈತರಿಗೆ ಕೊಟ್ಟಿದ್ವಿ. 700. ಯಾವ್ಯಾವ ಯೋಜನೆಗಳನ್ನ ಹಮ್ಮಿಕೊಂಡಿದ್ರಿ ಹಾಗಾದ್ರೆ? ಅದರಲ್ಲಿ ಈಗ KCC ಸಾಲ ಅಂತ ಕೊಡ್ತಾ ಇದ್ದೀವಿ, ಬೆಳೆ ಸಾಲ. ಆಮೇಲೆ ಈಗ ನೆಲ್ಲು ಹೋಗ್ತಾ ಇದಾರೆ. ಆ ನೆಲ್ಲಿಗೆ ಎಲ್ಲ ಮಾಸಿಲ್ ತಂದಿಟ್ಟಿರ್ತಾರ, ರೇಟ್ ಇಲ್ಲ ಅಂತ ಒಂದು ಗುಡಾನ ಇಟ್ಟಿರ್ತಾರ. ಅದು ಕೂಡ ಚೀಲ ಮಾಲ್ ಸ್ಟಾಕ್ ಐತೆ ಅಂದ್ರೆ ನಮ್ಮ ಗುಡಾನ ತಂದಿಟ್ರೆ ಆ ಗುಡಾನ ಕಿಲಿ ಹಾಕಿರ್ತಾರ ಮಾರೊಬ್ಬರು, ಅವರು ಒಂದು ಚಾಯ್ ಹಾಕಿರ್ತಾರ. ಅದಕ್ಕೂ ನೆಲ್ಲಿ ಮ್ಯಾಗನ ಸಾಲ ಕೊಡ್ತೀವಿ. ಪೈಪ್ ಲೈನ್ ಸಾಲ ಅಂತ ಇರ್ತೈತಿ. ಇವೆಲ್ಲವನ್ನು ಯೋಜನೆಗಳು ಹಾಕೊಂಡಿರ್ತಾರೆ.
ಆ ನಂತರ ನೀವು ಈಗೇನ್ ಸಹಕಾರಿ ಸಂಘಗಳನ್ನ ಮಾಡಿದ್ರಿ, ಒಂದು ವೀನಸ್ ಎವರ್ಶೈನ್ ಅಂತ ಮತ್ತು ಶುಕಪುರಿ, ಹಾಂ ಈ ಈ ಬ್ಯಾಂಕ್ಗಳು, ಈ ಸಹಕಾರಿ ಸಂಘಗಳಿಂದ ಸಾಮಾಜಿಕ ಸೇವೆಗಳನ್ನು ಮಾಡಿದ್ರಿ. ಮಾಡಿದ್ವಿ. ಯಾವ್ಯಾವ ತರದ ಸೋಷಿಯಲ್ ರಿಫಾರ್ಮಿಂಗ್ ಮಾಡಿದ್ರಿ, ಸರ್ವಿಸ್ಗಳನ್ನು? ಸರಿ ಸರ್, ಪ್ರಪ್ರಥಮವಾಗಿ ನಾವು ಮಾಡಿದ್ದು ಪ್ರತಿ ವರ್ಷ ನಾವು ಪ್ರಾರಂಭ 2000 ಪ್ರಾರಂಭ ಮಾಡಿದಾಗಿಂದನು ವನ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಳ್ಳೆ ಕೆಲಸ. ಈ ರೀತಿಯ ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಮಕ್ಕಳು ಶಾಲೆ ಓದ್ಬೇಕಾದ್ರೆ ಯಾಕೆ ಶಾಲೆ ಓದಬೇಕು, ಶಾಲೆ ಓದ್ರ ಮುಂದೆ ಪ್ರಯೋಜನ ಅನ್ನೋ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಒಂದು ಸಂಪನ್ಮೂಲ ವ್ಯಕ್ತಿ ಕರೆಸಿ ವ್ಯಕ್ತಿತ್ವ ವಿಕಸನ ಉಪನ್ಯಾಸ ಕಾರ್ಯಕ್ರಮ ಮಾಡ್ತಾ ಇದ್ವಿ. ವ್ಯಕ್ತಿತ್ವ ಇದು ವಿಶೇಷ, ಮಕ್ಕಳಿಗೆ ಬಹಳ ಅದೊಂದು ಉತ್ತೇಜನ ಕೊಡಲಿ ಅಂತ ಒಂದು ಕೆಲಸ. ಅದಾದ ನಂತರ ಒಂದು ಬ್ಲಡ್ ಡೊನೇಟ್ ಕ್ಯಾಂಪ್ ಮಾಡಿದ್ವಿ. ಬ್ಲಡ್ ನಮ್ಮ ಸಹಕಾರ ಕ್ಷೇತ್ರದಿಂದನೇ ಮಾಡಿದ್ವಿ. ಭಾಳ ಒಂದು ರೆಸ್ಪಾನ್ಸಿಬಲ್ ಬಂತ ಅದಕ್ಕೆ. ತದನಂತರ ಒಂದು ಆರೋಗ್ಯ ಶಿಬಿರ ಮಾಡಿದ್ವಿ. ಆರೋಗ್ಯ ಶಿಬಿರ ಮಾಡಿದ್ವಿ. ತದನಂತರ ಇದು ನೇತ್ರದಾನ ಶಿಬಿರ. ಒಳ್ಳೆ ಕೆಲಸ. ನೇತ್ರದಾನ ಶಿಬಿರ ಮಾಡಿದ್ವಿ. ಅದಾದ ನಂತರ ನಮ್ಗೆ ಈಗ ನಮ್ಮ ಸಹಕಾರ ಕ್ಷೇತ್ರದಿಂದ ಬರೀ ಒಂದೇ ಲಾಭನೇ ಗಳಿಸಬಾರ್ದು. ಈ ಸಹಕಾರ ಕ್ಷೇತ್ರದ ಒಂದು ಸಂಸ್ಥೆಯಲ್ಲಿ ಇನ್ನೊಂದು ಏನಾರ ಒಂದು ಗ್ರಾಮಕ್ಕಾಗಲಿ ಒಂದು ಬಡ ಜನರಿಗೆ ಅಲ್ಲಿ ಒಂದೇನೋ ಸಹಾಯ ಸಹಕಾರ ಆಗಲ್ಲ ಅಂತ ತಿಳ್ಕೊಂಡು ನಮ್ಮ ಈಗೇನು ಈಗರ ಶ್ರೀಗಳು ಬಸವೇಶ್ವರ ಮಹಾಸ್ವಾಮಿಗಳು ಹಮ್ಮಿಕೊಂಡು ಹಿರಿಯಾಳ ಯೋಜನೆ ಕುರಿತು ಕೈ ಜೋಡಿಸುವಂತ ಕೆಲಸ ಮಾಡಿದ್ವಿ. ಅಂತ ನಮ್ಮ ಗಿಣಿಗೇರಿ ಕೆರೆ ಅಭಿವೃದ್ಧಿಗಾಗಿ ಅದು ಕ್ರಾಂತಿಯನ್ನು ಮಾಡಿದ ಸಂದರ್ಭದಲ್ಲಿ ನಾವು ಅವಕ್ಕೂ ಸಹಕಾರ ಮಾಡಿದ್ವಿ. ಈಗ ನೋಡ್ಬೇಕ್ರಿ, ಅಲ್ಲಿ ಸಹಕಾರ ಮಾಡಿದ್ವಿ. ತದನಂತರ ಇದು ಅಲ್ದನ ಹೊರತುಪಡಿಸಿ ನಮ್ಮ ಜಿಲ್ಲಾಧಿಕಾರಿ ಕರೋನಾ ಸಂದರ್ಭದಲ್ಲಿ ಅವ್ರ ಕಳೆದ ನೀವು ಸಹಕಾರ ಕ್ಷೇತ್ರ ದೊಡ್ಡ ಕ್ಷೇತ್ರ ಇರುವಂಥದ್ದು ಜನಸಂಖ್ಯೆ ತಿಳುವಳಿಕಿದ್ದವರು ನೀವು ಸಹಕಾರ ಮಾಡಿದ ಸಂದೇಶ ಕೊಟ್ಟಾಗ ಅಲ್ಲಿನೂ ನಮ್ಮ ಸಹಕಾರ ಕ್ಷೇತ್ರದಿಂದ ಸಹಕಾರ ಮಾಡಿದ್ದೀವಿ. ಇಂಥ ಒಂದು ಸಮಾಜ ಚಟುವಟಿಕೆ. ಆಮೇಲೆ ಆಹಾರ ಕಿಟ್ ಕೊಡುವಂಥ ಕೆಲಸ ಮಾಡಿದ್ವಿ. ಈಗ ಪ್ರೆಸೆಂಟ್ ಏಕಲ್ ವಿದ್ಯಾ ಶಿಕ್ಷಣ ಸೇವಾ ಸಂಸ್ಥೆಯಲ್ಲಿ ತಾವು ಮಾಡ್ತಾ ಇದ್ದೀರಿ, ಅದರಲ್ಲಿ ತಮ್ಮದೊಂದು ಪಾತ್ರ ಇದೆ. ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಏಕಲ್ ವಿದ್ಯಾಲಯ ಅಂದ್ರೆ ಒಬ್ಬ ವ್ಯಕ್ತಿಲಿಂದ ನಡೆಯುವಂತ ಒಂದು ಗ್ರಾಮ ಪಂಚಾಯತಿ ಒಂದು ಆಯ್ಕೆ ಮಾಡ್ತೀವಿ. ಗ್ರಾಮ ಪಂಚಾಯತಿ ಒಂದು 3-4 ಹಳ್ಳಿ 5-6 ಹಳ್ಳಿ ಬರ್ತಾವೆ. ಆ ಹಳ್ಳಿಯಲ್ಲಿ ಪೂರ ಕಗ್ರಾಸ ಹಳ್ಳಿ ಯಾವ್ದಿರ್ತತಿ, ಬಸ್ಸಿನ ಸೌಲಭ್ಯ ಇರಲ್ಲ, ಇನ್ನೊಂದು ಹಳ್ಳಿಗೂ ಕಲಿಯಂತ ಚೈತನ್ಯ ಅವರೆಲ್ಲ ಅಂದ ಹಳ್ಳಿಯನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಆ ಹಳ್ಳಿ ಒಳಗ ಒಬ್ಬ ಆಚಾರ ನೇಮಕ ಮಾಡ್ತೀವಿ ನಾವು. ಆಚಾರ ನೇಮಕ ಮಾಡಿದ್ರೆ ಅವ್ರು ಕೂಡ ಒಂದು 1000 ರೂಪಾಯಿ ಕೊಡ್ತೀವಿ. ಇಡೀ ನಮ್ಗೆ ಕರ್ನಾಟಕ ಒಳಗ 15-16 ಜಿಲ್ಲಾದಲ್ಲಿ ಇದು ಒಂದು ನಮ್ಮ ಏಕಲ್ ವಿದ್ಯಾಲಯ ಸಂಸ್ಥೆ ನಡೀತೈತಿ. ಇದು ಯಾವುದು ಸರ್ಕಾರ ಅನುದಾನ ಇಲ್ಲ, ನಾವು ಯಾರ ಹತ್ರ ದೇಣಿನೂ ಬೇಡಲ್ಲ. ಅದ್ರ ಒಬ್ಬ ಯಾರ ಶ್ರೀಮಂತರಿದಾರೋ ಅವ್ರಿದಾರೋ ನಮ್ಗೆ ಒಂದು ಊರನ್ನ ದತ್ತಕ್ಕೆ ತಗೋರಿ ಅಂತ ಹೇಳ್ತೀವಿ. ಅದು ಒಂದು ಊರು ದತ್ತಕ್ಕೆ ತಗೊಂಡು 22,000 ಬರ್ತಾವೆ. 22-25,000 ಖರ್ಚು ಬರ್ತಾವ ಒಂದು ಗ್ರಾಮಕ್ಕೆ. ಅವ್ರ ದತ್ತಕ್ಕೆ ತಗೊಂಡ್ರೆ ಮತ್ತೆ ಬಿಲ್ ಬುಕ್ ಹಿಡ್ಕೊಂಡು ಪಟ್ಟಿ ಹಿಡ್ಕೊಂಡು ಅವ್ರ ಕೇಳಿಕ್ ಹೋಗಲ್ಲ. ದತ್ತಕ್ಕೆ ತಗೋರಂದ ಅದು ಅಷ್ಟು ಮೇಲೆ ಕೊಡೋದನ್ನೂ ಇಲ್ಲ. ತಿಂಗಳು 1,000-1,500-2,000 ಕೊಟ್ಕೊಂತ ಹೋಗೋದು ಅಷ್ಟೇ. ಒಂದು ವರ್ಷ 12 ತಿಂಗಳು ಮುಟ್ಬೇಕು ಅಂತ. ಅದರಂತಾಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹುಡುಕಾಡಿ ಆ ಗ್ರಾಮನ ಅಭಿವೃದ್ಧಿ ಮಾಡೋಕ್ಕಾಗಲಿ ಆ ಒಂದು ಏಕಲ್ ವಿದ್ಯಾಲಯ ವತಿಯಿಂದ ಅದರಲ್ಲಿನೂ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ, ಸ್ವಚ್ಛತಾ ಕಾರ್ಯಕ್ರಮ, ವನಮಹೋತ್ಸವ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮವನ್ನು ವಿಶೇಷವಾಗಿ ಇನ್ನು ಹೇಳೋದು ಅಮಾವಾಸ್ಯೆ ದಿವಸ ದೀಪ ಪೂಜಾ ಕಾರ್ಯಕ್ರಮ ಅಂತ ಮಾಡ್ತೀವಿ. ದೀಪ ಪೂಜಾ ಕಾರ್ಯಕ್ರಮ ಅಂತ ಮಾಡ್ತೀವಿ. ಅದೆಲ್ಲ ನಮ್ಮ ಆಚಾರ ಜೊತೆಗೆ ಕಾರ್ಯಕರ್ತ ತರ ಆ ಕಾರ್ಯಕರ್ತ ಎಲ್ಲ ನಾನು ತಿಳಿಸಿ ಅವ್ರಿಗೆ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಪ್ರಪ್ರಥಮವಾಗಿ ಅವರು ನಮ್ಮದ್ರಲ್ಲಿ ಏಕಲ್ ವಿದ್ಯಾಲಯ ಜಾಯ್ನ್ ಆಗ್ಬೇಕಾರೆ ಅವ್ರಿಗೆ ಅವ್ರದೇ ಆದ ಒಂದು 7 ದಿವಸ ತರಬೇತಿ ಇರ್ತೈತಿ. ತರಬೇತಿ ತಗೊಂಡು ಅವ್ರ ಗ್ರಾಮಕ್ಕೆ ಆಚಾರನಾಗಿ ನೇಮಕ ಮಾಡಿ ಅವ್ರನ್ನ ವಿದ್ಯಾಲಯ ನಡೆಸ್ಲಿಕ್ಕೆ ಬಿಡ್ತೀವಿ. ಅವ್ರಿಗೆ ವಿದ್ಯೆ ಶಿಕ್ಷಣ ಸುಸಂಸ್ಕೃತ ಗ್ರಾಮವಾಗಿ ನಿರ್ಮಾಣ ಮಾಡಕ್ಕೆ ಪಣ ತೊಟ್ಟಿದ್ದೀವಿ. ಅದ್ರ ಜೊತೆಗೆ ವೀರಶೈವ ಮಹಾಸಭಾದ ಸಮಿತಿಯ ರಾಜ್ಯ ಸದಸ್ಯರಾಗಿದ್ರಿ, ಸಮಿತಿಯ ಸದಸ್ಯರು. ಈಗ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ತಾವು 2A ಮೀಸಲಾತಿಯ ಹೋರಾಟ ಸಾಕಷ್ಟು ವರ್ಷಗಳಿಂದ ಕೇಳಿದಿರಿ. ಅದ್ರ ಜೊತೆಗೆ ಯಾವುದೇ ಹೋರಾಟಗಳಿರ್ಲಿ ಮೊದಲ ಹೆಜ್ಜೆ ನೀವೇ ಇಡೋದು ಫಸ್ಟ್. ಸೊ ಫ್ರಂಟ್ ನಿಮ್ಮ ಫೋಟೋನೇ ಕಾಣೋದು. ಅಂದ್ರೆ ಎದೆಗಾರಿಕೆಯಿಂದ ಅದೇನ್ ಪ್ರಶ್ನೆ ಆಗಿದ್ದಾಗಲಿ ಪ್ರಶ್ನೆ ಮಾಡೋಣ ಅಂತ ಹೋಗ್ತಾ ಇರ್ತೀರಿ. ಮೊನ್ನೆ ತಾನೇ ಇಲ್ಲಿ ರಸ್ತೆ ಬಂದ್ ಮಾಡಿದಾಗ ಮೊದಲು ನೇತೃತ್ವ ತಗೊಂಡಿದ್ರಿ. ಇವರು ಕೂಡಲಸಂಗಮ ಶ್ರೀಗಳವ್ರನ್ನ ಭೇಟಿಯಾಗಿ ಅಲ್ಲಿ ಸಾಥ್ ಕೊಟ್ರಿ ಬೆಳಗಾವಿ. ಈ ಎಲ್ಲಾ ಹೋರಾಟಗಳನ್ನ ಗಮನಿಸ್ತಾ ಇದ್ರಿ.
ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ಕಾಡುತ್ತೆ. ಇಂಥ ನಾಯಕರುಗಳನ್ನು ಹೊಂದಿರೋ ಸಮುದಾಯ ಪಂಚಮಸಾಲಿ ಸಮುದಾಯ ಎಸ್ ಸರ್. ಇವತ್ತಿಗೂ ಮೀಸಲಾತಿ ತಗೊಳಕ್ ಆಗ್ತಾ ಇಲ್ಲ. ಏನ್ ಕಾರಣ ಇರ್ಬೋದು ಶರಣಪ್ಪ ಸರ್ ಅವರೇ? ಕಳೆದ BJP ಸರ್ಕಾರ ಇದ್ದಾಗ ಕೂಡ ಅದು ಒಂದು ಅಧ್ಯಯನ ಮಾಡಿದ್ರು ಪೂರ ರಾಜ್ಯ ತುಂಬ. ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿದರು. ಇಡೀ ಸಮಿತಿ ರಚನೆ ಮಾಡಿ ವರದಿಯನ್ನು ಕೊಟ್ಟರು. ಅವರು ವರದಿ ಇನ್ನೂ ಬಿಡುಗಡೆ ಆಗಿಲ್ಲ. ಅದನ್ನ ಬಿಡುಗಡೆ ಮಾಡಬೇಕಂತ ಈಗೇನ ಸಿದ್ದರಾಮಯ್ಯನವರು ಕೂಡ ಮಾಡೋ ನಂತರ ಕೆಲವರು ಪೆಂಡಿಂಗ್ ಇಟ್ಟಿದಾರೆ, ಹಂಗ ನಡೆದ. ಆದ್ರೆ ನಾವು ಪಂಚಮಸಾಲಿಯರು ಅಂದ್ರೆ ಒಂದು ಹಳ್ಳಿ ಒಳಗ ಒಕ್ಕಲ್ತನ ಮಾಡೇ ಬದುಕುವಂತ ಸಮಾಜ. ನಾವು ಎಲ್ಲಾ ಸಮಾಜನ ಕಟ್ಕೊಂಡು ಹೋಗುವಂತ ಸಮಾಜ ಯಾವ್ದಾದಿದ್ರೆ ಅದು ಪಂಚಮಸಾಲಿ ಸಮಾಜ. ಒಂದು ಊರ್ಕ ಒಂದು ಶಾಲೆ ಐತಪ್ಪ, ಇವತ್ತು 20-30 ವರ್ಷ ಆಯ್ತು ಶಾಲೆ ನಡೆಯಕತ್ತೈತಿ. ದಾನ ಧರ್ಮ ಮಾಡಿದ್ದು ಯಾವ್ದಾದ್ರೆ ಪಂಚಮಸಾಲಿಯಾರ. ಅದ್ರಂಗೆ ಕೊಟ್ಟು ಎಷ್ಟೋ ಜನ ಇದ್ದಾರ ಕೊಟ್ಟಾರ. ಇದರಲ್ಲಿ ಕೂಲಿ ಕಾರ್ಮಿಕರದಾರ. ಎಷ್ಟೋ ಜನ ಕೂಲಿ ಕಾರ್ಮಿಕರದಾರ. ಇವತ್ತು ಶಾಲಿ ಕಲಿಬೇಕಂದ್ರ ಅವ್ರಿಗೆ ಫೀಸ್ ಕಟ್ಟಕೊಡೋ ದುಡ್ಡಿಲ್ಲ. ಈ ಒಂದು ಸೀಟಿಗೆ ಬಂದು ಏನೋ ಖರೀದಿ ಮಾಡಿಕೊಂಡು ಹೋಗೋ ಚೈತನ್ಯ ಅವರಲ್ಲಿ ಅಂತಷ್ಟು ಎಷ್ಟೋ ಜನ ಅದಾರ. ಅಂತ ಬಡತನ ಇರೋ ಜನರಿಗೆ ಒಂದು 2A ಮೀಸಲಾತಿ ಸಿಕ್ಕ್ರ ಒಂದು ಶಿಕ್ಷಣಕವಾಗಿ ಮಕ್ಕಳಿಗೆ ಅನುಕೂಲ ಆಗತ್ತ ಅನ್ನೋ ಉದ್ದೇಶ ನಮ್ದು. ಅದರಿಂದ ಹೋರಾಟ. ನಾನು 2008ರಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ 2 ಅವಧಿ ಮಾಡಿದ್ದೀನಿ. ಸಂಘಟನಾ ಕಾರ್ಯದರ್ಶಿ 1 ಅವಧಿ ಮಾಡಿದ್ದೀನಿ. ಈಗ ರಾಜ್ಯ ಸಮಿತಿ ಸದಸ್ಯರಾಗಿನೂ ನಮ್ಮ ಶ್ರೀಮತಿ ಸೇವೆ ಸಲ್ತಾ ಇದ್ದಾರೆ. ಅದರ ನಿಮಿತ್ತ ಯಾವ ಸಂದರ್ಭದೊಳಗೂ ನಮ್ಮ ಶ್ರೀಗಳು ನಮಗೆ ಕರೆ ಕೊಟ್ಟರು ಕೂಡ ಅದು ಹೋರಾಟ ನಿರಂತರ ಇರ್ತಾ ಹೋರಾಟ ಮಾಡೇ ಮಾಡ್ತೀವಿ. ತಗೊಳ್ಳಲ್ಲಿ ಹೋರಾಟ ಬಿಡೋದಿಲ್ಲ. ನಮಗೆ 2A ಮೀಸಲಾತಿ ಕೊಡೋವರೆಗೂ ಹೋರಾಟ ನಡೆದಿದೆ. 1995ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ನಿಮ್ಮ ಪಯಣ ಹೋರಾಟದ ಬದುಕಿನಲ್ಲಿ 2024ರವರೆಗೂ ನಾವು ತಾಳೆ ಮಾಡಿ ನೋಡಿದಾಗ ವ್ಯಕ್ತಿ ಬದಲಾಗಲಿಲ್ಲ, ಬಟ್ಟೆಗಳು ಬದಲಾದ್ವು, ಗೌರವ ಸನ್ಮಾನಗಳು ಬದಲಾಯಿತು. ಯಾಕಪ್ಪ ಬಂದಿಯಾ ಅಂತ ಕೇಳಿದವರು ಇವಾಗ ಯಾಕೆ ಸರ್ ಹೇಗಿದ್ರಿ ಅಂತ ಕೇಳೋ ಸ್ಥಿತಿ ಬಂತು. ಹೆಸರು ಬದಲಾವಣೆ ಆಯ್ತು, ಸಿಗ್ತಕ್ಕಂಥ ಗೌರವ ಹೆಚ್ಚಾಯ್ತು. ಅದರ ಜೊತೆಗೆ ಪ್ರಶಸ್ತಿಗಳ ಸರಮಾಲೆನೆ ಸಿಕ್ಬಿಟ್ಟು ಆ ಪ್ರಶಸ್ತಿಗಳನ್ನ ನಮ್ಗೆ ನೋಡಿ, ಆ ಲಿಸ್ಟ್ ನನಗೆ ಓದಕ್ಕೆ ಆಗ್ತಿಲ್ಲ, ಅಷ್ಟೊಂದು ಪ್ರಶಸ್ತಿಗಳಿದೆ ನಿಜವಾಗ್ಲು. ಹಾಗೆ ತಮ್ಗೆ ಎಷ್ಟು ಜನ ಅಂತ ಬಂದ್ರು ಇವ್ರೆ? ಸರ್, ನಮ್ಮ ತಂದೆ ಹೊಟ್ಟಿಲಿ 4 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 8 ಜನ. ಅಲ್ಲಿ 2 ತಿರ್ಕೊಂಡಿದಾರ. ಆಲ್ರೆಡಿ 6 ಜನ ಇದೀವಿ. 6 ಜನ ಇದೀವಿ. ನಮ್ಮ ಮಕ್ಕಳು ನಮ್ಮ ಮಕ್ಕಳು 2 ಅದಾರೆ. 2 ಮಕ್ಕಳು ಇಂಜಿನಿಯರ್ ಮಾಡಿ ಕಂಪ್ಲೀಟ್ ಆಗಿದೆ. ಒಬ್ಬ ಮಗಳು ಹೋದ ವರ್ಷ ಮದುವೆ ಮಾಡಿ ಕೊಟ್ಟಿದ್ದೀನಿ. ಮೇ 11 ನಾನೇ ಮದುವೆ ಮಾಡಿ ಕೊಟ್ಟಿದ್ದೀನಿ ಇಲ್ಲೇ ಕೊಪ್ಪಳದಲ್ಲಿ. ಸಣ್ಣ ಮಗಳು ಈಗ ಓದ್ತಾ ಇದ್ದಾರೆ. ಒಳ್ಳೆ ಎಲ್ರಿಗೂ ಎಜುಕೇಶನ್ ಕೊಟ್ಟಿದ್ದೀರಾ. ಯಾಕಂದ್ರೆ 7ನೇ ತರಗತಿ ಓದಿರೋ ತಾವುಗಳು ತಮ್ಮ ಎಲ್ರದ್ದು ತಂದೆ ಅಂದ್ರೆ ಕನಸೇನಿರುತ್ತೆ. ನಾನು ಓದ್ಲಿಲ್ಲ, ನನ್ನ ಮಕ್ಕಳರ ಓದ್ಲಿಲ್ಲ. ಕಳೆದ ಬಾರಿ ನಾನು ಒಂದು ನಿಮ್ಮ ಗಮನದಲ್ಲಿ ಬಂದಿರೋದೇನಂತಂದ್ರೆ, ಈ ಸಹಕಾರ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟು ಸಾಧನೆ ಮಾಡಿರೋ ತಾವುಗಳೇ ಸ್ವತಃ ಸಹಕಾರಕ್ಕೆ ಸಂಬಂಧಿಸಿದ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರಿ. ಏನ್ ಸರ್ ಅದು ಪುಸ್ತಕದ ಹೆಸರು? ಸರ್, ನಾನು ಪ್ರಾರಂಭದಿಂದ ಈ ತಂದೆ ತೀರ್ಕೊಂಡ ಚಿಕ್ಕ ವಯಸ್ಸು ಅಂತ ಹೇಳಿದ್ನಲ್ಲ, ಆ ಸಂದರ್ಭದೊಳಗೆ ನನ್ನ ಕಷ್ಟ ದುಃಖಗಳ ಒಂದು ಬುಕ್ ಡೈರಿ ಮೇಂಟೈನ್ ಮಾಡಿದ್ದೆ ನಾನು. ಎಷ್ಟೇ ಇಸ್ಯೊಳಗೆ ನಾನು ಜವಾಬ್ದಾರಿ ತಗೊಂಡೆ. ಅಲ್ಲಿಂದ ಇಲ್ಲಿವರೆಗೆ ನನ್ನ ಸಾಧನೆಗಳು ಏನು ಅನ್ನೋದಕ್ಕೆ ಒಂದು ವಿಶೇಷಗಳನ್ನು ಬರೆದಿಟ್ಟಿದ್ದೆ. ಕಂಪ್ಲೀಟ್ ಡೈರಿ ಮೇಂಟೈನ್ ಮಾಡಿದ್ದೆ. ಆ ಡೈರಿ ನಾವೆಲ್ಲರೂ ನಮ್ಮ ದೋಸ್ತರು, ನಮ್ಮ ಗಿಣಿಗೇರಿ ಅಗಳಿಕೆ, ನಮ್ಮ ಶ್ರೀನಿವಾಸಪ್ಪ ಆನೆಬಂದಿ, ವೀರೇಶ್ ಬಳೆಗಾರ, ಇವರೆಲ್ಲ ಕುಂತ ಒಂದು ಚರ್ಚೆ ನಡೀತಂಗ. ಒಬ್ಬರೊಬ್ರು ವಿಷಯ ಮಿಲನ ಮಾಡ್ಕೊಂತ ಸಂದರ್ಭದೊಳಗೆ ನಮ್ಮ SV ಪಾಟೀಲ್ ಗುಡ್ರ ಕವಿಗಳು ಇದ್ರು ಅವತ್ತು. ಅದರೊಳಗೆ ಇದೆಲ್ಲ ಬುಕ್ಕ ನೋಡಿದ್ರೆ ವಿಚಿತ್ರ ಸಂಬಂಧಿ ಒಂದು ಬುಕ್ಕ ನಾನು ಬರೀತೀನಿ ಅಂತಂದು ಅವರು ಒಂದು ಹೆಜ್ಜೆ ಮುಂದಿಟ್ರು. ಡಿಟೇಲ್ ಎಲ್ಲ ಕೊಟ್ಟೆ. ಒಂದ್ ದಿವಸ ಏನು 5 ನಿಮಿಷ ಅಷ್ಟೇ ಇಂಟರ್ವ್ಯೂ ಮಾಡ್ಯಾರ ಅಷ್ಟ. ನನಗೆ ಬಗ್ಗೆ ಏನು ಮಾಡಿಲ್ಲ. ಅವ್ರನ್ನ ಸಹಕಾರಿ ಸಾಧಕ ಎಂಬ ಬುಕ್ಕ ಬಿಡುಗಡೆ ಮಾಡಿ ಅವರು ತಮ್ಗೆ ಎಷ್ಟೇ ಕೆಲಸ ಒತ್ತಡ ಇದ್ರು ಕೂಡ SV ಪಾಟೀಲ್ ಗುಂಡ್ರುಗಳು 549 ಗ್ರಂಥಗಳನ್ನು ಬರೆದಾರ. ಅವರು ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿರುವಂಥವ್ರು, ರಾಜ್ಯದಲ್ಲಿ 1ನೇ ಸ್ಥಾನ ಇರುವಂಥ ವ್ಯಕ್ತಿ SV ಪಾಟೀಲ್ ಗುಂಡೂರು ಕವಿಗಳು. ಅವರ ಒಂದು ಅಮೃತ ಹಸ್ತದಿಂದ ಇವತ್ತು ನಾನು ಬುಕ್ಕ ಬಿಡುಗಡೆ ಆಗಿದೆ. ಸಹಕಾರಿ ಸಾಧಕ ಎಂಬ ಬುಕ್ಕ ಬರೋದು. ಸಹಕಾರಿ ಸಾಧಕ. ಆದ್ರೆ ನನ್ನ ಪೂರ ಬೋರ್ಡನ್ನು ಪೂರ ಒಂದರ ಹೇಳಿದೆ. ನಾನು ಮೊದಲೇನೋ ಡೈರಿ ಬರೀತೀನಿ ಅಂತ ಹೇಳಿದಲ್ಲ, ಆ ಡೈರಿಯನ್ನು ಕೊಟ್ಟಾಗ ಡಿಟೇಲ್ ಎಲ್ಲ ಬರ್ದಾರದಲ್ಲ. ಆ ಒಂದು ನಂದು ಮದುವೆಯಾಗಿ 2023 8ನೇ ತಿಂಗಳ 23ನೇ ತಾರೀಕು ನಮ್ದು 25 ವರ್ಷ ಕಂಪ್ಲೀಟ್ ಆಯ್ತು. ಅವಾಗ ಆ ಬುಕ್ಕ ಬಿಡುಗಡೆ ಮಾಡೋಣ ಅಂತೇಳಿ
ನಿರ್ಣಯ ಮಾಡಿದ್ವು. ಅವನೇ ಪೂರ್ವಭಾವಿ ಸಭೆ ಕಲ್ತು ಹೋದ್ನಾಗ ನಾವೆಲ್ಲ ಪೂರ್ವ ಜನ ಏನೋ ಕರೆದಿಲ್ಲ, ನಾವು ಫ್ರೆಂಡ್ಸ ಒಂದು 4 ಜನ ಕಲ್ತಿದ್ವಿ ಅಷ್ಟೇ. ಅಂಥ ಸಂದರ್ಭದೊಳಗೆ ಒಂದು ಬುಕ್ಕ ಬರೆದು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಕವಿಗಳು ನಿಜವಾಗ ಅವ್ರು ಸ್ಮರಿಸ್ಬೇಕಂತ, ಅವ್ರ ಋಣನ ಮುಂದೆ ಈ ಜನ್ಮ ತೀರ್ಸಕ್ಕಾಗತ್ತೇ ಇಲ್ಲೋ, ಇನ್ನು ಮುಂದೆ ಜನ್ಮ ತೀರ್ಸೋಣ ಅಂತ ನನ್ನ ಅಭಿಪ್ರಾಯ. ಗ್ರೇಟ್ ಅದು ಅಚೀವ್ಮೆಂಟ್. ಸೊ ನಮ್ಮ ಸ್ಟುಡಿಯೋ ಮುಖಾಂತರ ಇವರ ಬಂದ ದಾರಿಗಳು ಕನಸುಗಳನ್ನ ಒಂದು ಪುಸ್ತಕದ ಮುಖಾಂತರ ಕೊಟ್ಟಿರ್ತಕ್ಕಂಥ SV ಪಾಟೀಲ್ ಗುಂಡೂರು ಅವ್ರಿಗೂ ನಾವು ಮುಖ್ಯ ಕೃತಜ್ಞತೆ ಸಲ್ಲಿಸ್ತೀವಿ. ಎಸ್ ಎಸ್ ಸರ್, ಸಾಮಾನ್ಯ ಕೆಲಸ ಅಲ್ಲ ಸರ್ ಅದು. ಎಸ್ ಸರ್. ಶ್ರೀಗಳಿಂದ ಬಿಡುಗಡೆ ಮಾಡಿದ್ರೆ ಶ್ರೀಗಳಿಂದ ಸುಮಾರು ನಮ್ಮ 6 ಜನ ಶ್ರೀಗಳು ಬಂದ್ರಿ. ಪ್ರಪ್ರಥಮವಾಗಿ ನಂದಿಪುರದ ಮಹೇಶ್ವರ ಮಹಾಸ್ವಾಮಿಗಳು, 2ನೇದಾಗಿ ನಗರಗಡ್ಡೆ ಶ್ರೀಗಳು, ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು, 3ನೇದಾಗಿ ಕುಡು ಸಂಬ ಜಯಮೃತ್ಯುಂಜಯ ಮಹಾಸ್ವಾಮಿಗಳು, 4ನೇದಾಗಿ ನಮ್ಮ ಮನುಗುಳಿ ಶ್ರೀಗಳು. ಹಲವಾರು ಸ್ವಾಮಿಗಳು ಇನ್ವೈಟ್ ಮಾಡಿದ್ವಿ. ಅದರಲ್ಲಿ 4 ಕರೆದಿರೋ ಪೈಕಿ 4 ಒಬ್ಬರಾಟ ಯಾರು ಬರಲ್ಲ, 5 ಜನ ಸ್ವಾಮಿಗಳು ಬಂದು ಅವತ್ತಿನ ಒಂದು ಕೃತಿಯನ್ನು ಬಿಡುಗಡೆ ಮಾಡಿ ನಮ್ಮ ಒಂದು 25 ವರ್ಷದ ಸಿಲ್ವರ್ ಜುಬ್ಲಿಯನ್ನು ಆಶೀರ್ವಾದ ಮಾಡಿ ತೆರಳಿದ್ರು. ಅವತ್ತು ಇಲ್ಲೇ ಮಳೆ ಮಲ್ಲೇಶ್ವರ ಬಿಡುಗಡೆ ಆದ ನಮ್ದು ಒಂದು ಕೃತಿ. ಇವತ್ತೆಲ್ಲ ಕೃತಿಗಳು ಒಂದು ಸುಮಾರು 500 ಕೃತಿಗಳನ್ನ ಎಲ್ಲರಿಗೆ ಜನರಿಗೆ ತಲುಪಿಸಿದ್ದೀನಿ. ಇನ್ನೂ ಕೆಲವು ಜನ ತಲುಪಿಸಿಲ್ಲ, ತಲುಪುತ್ತೆ ಖಂಡಿತ. ನಮ್ಮ ಸಂದರ್ಶನದ ಮುಖಾಂತರ ಸಹಕಾರ ಸಾಧಕ ಅಂತಕ್ಕಂಥ ಒಂದು ಪುಸ್ತಕ, SV ಪಾಟೀಲ್ ಗುಂಡೂರು ಅವರು ಬರೆದಿರ್ತಕ್ಕಂಥ ಪುಸ್ತಕ ಎಲ್ಲರೂ ಗ್ಯಾರಂಟಿ ಓದ್ತಾರೆ. ಹೆಸರು ಇದು ಪಂಚಮಸಾಲಿ ಸಮುದಾಯದಲ್ಲಿ ಸಾಧನೆ ಅಂದ್ರೆ ಈ ತರದ ಸಾಧನೆ ಮಾಡ್ತಕ್ಕಂಥ ಶರಣಪ್ಪ ಹೆಟ್ಟಿ ಅವರೇ. ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದೆ ತಮ್ಗೆ ಇವರೇ? ಪ್ರಪ್ರಥಮವಾಗಿ ಸರ್ ವಿಶ್ವೇಶ್ವರಯ್ಯ ಪ್ರತಿಭಾ ಟ್ರಸ್ಟ್ಲಿಂದ ಸಹಕಾರ ರತ್ನ ಪ್ರಶಸ್ತಿ, ಸಾಮಾಜಿಕ ಸದ್ಭಾವನಾ ಪ್ರಶಸ್ತಿ, ಕಾವೇರಿ ಕರ್ನಾಟಕದ ಮೈಸೂರು ಭಾಗದ ಅಲ್ಲಿ ಕೂಡ ಸಮಾಜ ಸೇವೆಯನ್ನು ಸಲ್ಲಿಸಿದಂಥ ವಿಶೇಷ ಸನ್ಮಾನ ಮಾಡಿದ್ದಾರೆ ನನಗೆ, ಆ ಪ್ರಶಸ್ತಿ. ಆಮೇಲೆ ಕರ್ನಾಟಕ ರಾಜ್ಯ ಬಸವ ಸಮಿತಿಯವರು ಹುಬ್ಬಳ್ಳಿಯವರು, ಅವರು ಒಂದು ಪ್ರಶಸ್ತಿ, ಬಸವ ಪ್ರಶಸ್ತಿ ಕೊಟ್ಟರು. ಬಸವ ಪ್ರಶಸ್ತಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂಗವಾಗಿ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಹುಬ್ಬಳ್ಳಿಯವರು. ತದನಂತರ ಈ 2022 BJP ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟರು, ಇದು ಸರ್ಕಾರದಿಂದ. ತದನಂತರ ಹಲವಾರು ಸಮಾಜ ಚಟುವಟಿಕೆ ಮಾಡಿದಂತ ಗುರುತಿಸಿ ವಿಶೇಷ ಸಣ್ಣ ಪುಟ್ಟ ಸಂಬಂಧ ಬಹಳ ಇದ್ದಾವೆ. ನಾನು ಅದಕ್ಕೆ ನನಗೆ ಏನಂತಂದ್ರೆ ಕನ್ನಡ ಮಾಣಿಕ್ಯ ಪ್ರಶಸ್ತಿ, ಕನ್ನಡಕ್ಕೆ ಬೆಲೆ ಕೊಟ್ಟಿರ್ತಕ್ಕಂಥ. ಈಗ ಒಂದು 7ನೇ ತರಗತಿ ಓದಿದ್ರಿ, ಅಲ್ಲಿಂದ ನೀವು ಫ್ಯಾಕ್ಟ್ರಿಲಿ ಕೆಲಸ, ಹೋಟೆಲ್ ಈ ತರ ಬಿಸ್ನೆಸ್ ಮಾಡ್ಕೊಂಡು ಬಂದ್ರಿ, ರಿಯಲ್ ಎಸ್ಟೇಟ್ ಎಲ್ಲ ಆಗಿ ಅತ್ಯಂತ ರಾಜ್ಯ ಮಟ್ಟದ ಗಣನೀಯ ಸಾಧನೆ ಮಾಡಿದ್ದು. ಅದ್ರ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡೋರು ಕೊಡ್ತಕ್ಕಂಥ ಸಹಕಾರ ರತ್ನ ಪ್ರಶಸ್ತಿ ತಗೊಂಡ್ರಿ. ಪ್ರಬುದ್ಧ ವ್ಯಕ್ತಿತ್ವ ಉಳ್ಳವರು ಅಂದ್ರೆ ಬಸವ ಪ್ರಶಸ್ತಿ ತಗೊಂಡ್ರಿ. ಬಸವ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ 7ನೇ ತರಗತಿ ಓದಿರೋ ಈ ವ್ಯಕ್ತಿನೇ ಇಷ್ಟೊಂದು ಪ್ರಶಸ್ತಿ ತಗೊಂಡಿದ್ದಾರೆ ಅಂತಂದ್ರೆ ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಾಡಿರೋರು ಎಷ್ಟೆಷ್ಟು ಪ್ರಶಸ್ತಿ ತಗೋಬಹುದು. ಆದ್ರೂ ಕೆಲವೊಬ್ರಿಗೆ ತಗೊಳಕ್ಕೆ ಆಗ್ಲಿಲ್ಲ, ಅಥವಾ ಅವರ ಸಾಧನೆಯ ದಾರಿಯನ್ನೇ ಹಿಡಿಲಿಲ್ಲ. ಎಷ್ಟೊಂದು ಜನ ಮೂಲಗುಪ್ಪ ಆಗ್ಬಿಟ್ರು, ಸಾಧನೆ ಮಾಡಕ್ ಆಗ್ಲಿಲ್ಲ, ಅಚೀವ್ ಮಾಡಕ್ ಆಗ್ಲಿಲ್ಲ. ಕೆಲವರು ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ರು, ಇನ್ನು ಕೆಲವರು ಎಲ್ಲಾ ಅವಕಾಶಗಳು ಇದ್ರೂ ಸಹ ಏನು ಸಾಧಿಸ್ಲಿಲ್ಲ. ಯಾಕೆ ಅಂತಂದ್ರೆ ಛಲ ಬರ್ಲಿಲ್ಲ. ಇವು ಎಲ್ಲಾ ಮೀರಿ 7ನೇ ತರಗತಿ ಓದಿರೋ ತಾವುಗಳು ಇಷ್ಟೆಲ್ಲ ಸಾಧನೆ ಮಾಡಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತಲ್ಲ. ಒಂದು ಬಂಡ ಧೈರ್ಯ ಇರ್ಬೇಕಲ್ಲ. ಅದನ್ನು ಎಷ್ಟೋ ಜನರಿಗೆ ಗೊತ್ತಾಗ್ಬೇಕು. ಅದು ನಿಮ್ಮಿಂದ ಇವತ್ತು ಸರ್, ನಾನು ಒಂದು ಬಡತನ ಇದ್ದ ಸಂದರ್ಭದೊಳಗ ನನ್ನನ್ನು ಹೀಯಾಳಿಸಿ ಮಾತಾಡಿದ ಜನನ್ನು ನಾನು ನೋಡಿದ್ದೀನಿ. ಅದೇ ಜನ ಇವತ್ತು ನನ್ನ ಹೊಗಳುವಂತ ಜನನು ಇದ್ದಾರೆ, ಬರ್ತಾರೆ. ತದನಂತರ ಅವಾಗೇನೋ ನಾನು ಹೀಯಾಳಿಸಿ ಮಾತಾಡಿದ ಜನ ಏನಿತ್ತಲ್ಲ, ಆವಾಗ ನಾವು ಒಂದು ಗುರಿ ಹಾಕೊಂಡೆ. ನಾನು ಏನಾರ ಮಾಡಿ ನಾವು ಒಂದು ಗುರಿ ತಲುಪಬೇಕಂದ್ರೆ ಒಂದು ಗುರಿ ಹಾಕೋಬೇಕು ನಾನು ಅಂತ ಹೇಳಿ, ಅದಕ್ಕೆ ಒಂದು ಗುರಿನ ಕಡೆ ಏನಾರ ಮಾಡಿ ಸಾಧನೆ ಮಾಡಿ ನಾವು ಮುಂದೆ ಬರೀಬೇಕು. ಮತ್ತು ಯಾರನ್ನ ಜನರು ಮೋಸ ಮಾಡಲ್ಲ, ನಾವು ಇಚ್ಛೆಯಿಂದ ಬೆವರು ಸುಷ ಈ ಕೆಲಸ ಮಾಡ್ಬೇಕು ಅನ್ನೋ ಒಂದು ಛಲ ನನ್ನಲ್ಲಿತ್ತು. ಅಂಥ ಸಂದರ್ಭದೊಳಗೆ ನಮ್ಮ ತಮ್ಮನವ್ರ ತಂಗಿ ಅಜ್ಜಿ ಕಟ್ಕೊಂಡು ಅಂಥ ಸಂದರ್ಭದೊಳಗೆ ಕ್ರಿಟಿಕಲ್ ಇದ್ದ ಸಂದರ್ಭದೊಳಗೆ ದೊಡ್ಡ ನಿರ್ಧಾರ ಊರುಪಟ್ಟ ಉದ್ದೇಶ ಅದು. ಅವಾಗ ಪ್ರತಿ ಹೆಜ್ಜೆಗೆ ನಾನು ಬೆಳಗ್ಗೆ ಎದ್ದದ್ದು 5 ಗಂಟೆಗೆ ಹೇಳ್ತೀನಿ. ತದನಂತರ ಎದ್ದು 1 ತಾಸು 1.5 ತಾಸು ಮನೆ ಕೆಲಸ ಮಾಡಿ ನನ್ನ ಸಹಕಾರ ಕ್ಷೇತ್ರ ಕೆಲಸಕ್ಕೆ ಹೋಗ್ತೀನಿ. ಅದು ಏನಾರು ಮಾಡ್ಬೇಕು, ಸಾಧನೆ ಮಾಡ್ಬೇಕಲ್ಲ, ಜನರ ವಿಶ್ವಾಸ ತಗೊಂಡು ಮುಂದುವರಿಬೇಕಾದ್ರೆ ಇದು ಮೇನ್. ಜನರ ವಿಶ್ವಾಸ ಇದ್ರೆ ಮಾತ್ರ ನಾನು ಮುಂದೆ ಹೋಗಿ ಸಾಧ್ಯ ಇರಲ್ಲ. ಸಹಕಾರ ಕ್ಷೇತ್ರ ಇರ್ಬೋದು, ನಾನು ಮಾಡ್ತಕ್ಕ ಇಂಧನ ಬಿಸ್ನೆಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಏನೇ ಬಿಸ್ನೆಸ್ ಮಾಡಿದ್ರು
ಅದರಲ್ಲಿ ಒಂದೊಂದು ವಿಶ್ವಾಸ ಅನ್ನೋದು ಐತಲ್ಲ, ನಿಜ. ಆ ವಿಶ್ವಾಸನ ಗಳಿಸ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡಿದೆ. ಪ್ರಭು ಇವತ್ತು ನಿಜವಾಗೂ ಆ 1995ರಲ್ಲಿ ಗಿಣಿಯರ್ ಗ್ರಾಮ ಕಾಲಿಟ್ಟ ಗಳಿಗೆ ಏನೋ ಗೊತ್ತಿಲ್ಲ. ಅವಾಗಲೇ ಇಲ್ಲಿವರೆಗೆ ನನಗೆ ಗಿಣಿಯರ್ ಗ್ರಾಮಸ್ಥರಾಗಿರ್ಬೋದು, ಆಜುಬಾಜು ಸುತ್ತಮುತ್ತ ಹಳ್ಳಿ ಇರ್ಬೋದು, ಅಲ್ಲ ಎಲ್ಲ ನನಗೆ ಎಲ್ಲ ಸಮುದಾಯದ ಜನರು ನನಗೆ ಸಹಕರಿಸಿದ್ದಾರೆ. ಇದಕ್ಕೆ ಸಹಕಾರ ಅನ್ನೋದು ನಿಜವಾಗ್ಲೂ. ಭಾಳ ವಿಶೇಷವಾಗಿ ಅವರೆಲ್ಲರಿಗೂ ಧನ್ಯವಾದ ಹೇಳ್ಬೇಕಾಗತ್ತ. ಯಾಕಂದ್ರೆ ನಾನೊಂದು ಗುರಿ ಹಾಕೊಂಡು ಹಿಂಗೆ ಆಗ್ಬೇಕನ್ನೋದು, ಇದು ಅದೇ ಥರ ಆಗ್ಬೇಕಂತ ಗುರಿ ಹಾಕೊಂಡು ಬಂದೆ. ಆ ಗುರಿ ಈಗ ಸದ್ಯಕ್ಕೆ ನಾನು ಸಾಧನೆ ಮಾಡ್ಲಿಕ್ಕೆ 30 ವರ್ಷ ಕಳೀತು. 30 ವರ್ಷಗಳ ಆ ಗುರಿ ಸಾಧಿಸಿ ವರ್ಷ ಕಳೀತು. ಹಿಂದಿನ ದಿನಕ್ಕೂ ಈಗಿನ ದಿನಕ್ಕೂ ಅಜಗಜಾಂತರ ವ್ಯತ್ಯಾಸ, ಭಾಳ ವ್ಯತ್ಯಾಸ. ಶರಣಪ್ಪ ಹೆಟ್ಟಿ ಅವರು ಸಾಮಾನ್ಯ ವ್ಯಕ್ತಿಯಾಗಿ ಏನೆಲ್ಲ ಮಾಡ್ಬೇಕು ಸಾಧನೆ ಮನಸ್ಸು ಫಸ್ಟ್ ಮನಸ್ಸಿನಲ್ಲಿ ಬರ್ಬೇಕಾದ್ರೆ. ಹೌದು. ಬರೀ ಓದೋ ಮುಖ್ಯ ಅಲ್ಲ, ಓದಿದ ಮೇಲೆ ನಾನು ಓದೇ ಬಿಟ್ಟೆ ನಾನು ಏನು ಮಾಡೋಕ್ಕಾಗಿಲ್ಲ ಅಂತ ಆ ನಿರ್ಲಕ್ಷ್ಯ ಮನಸ್ಸಲ್ಲಿ ತೆಗೆದು ಹಾಕೋಬೋದಲ್ಲ. ನಾ ಮಾಡಿದ್ರೆ ಛಲ ಇರೋ ಫಸ್ಟ್. ಇವತ್ತು ನಾವು ಸಹಕಾರ ಕ್ಷೇತ್ರ ಇರ್ಬೋದು, ಇನ್ನೊಂದು ಇವತ್ತು ನಾನು ರೈತಾಕಿನಾಗ ಕೆಲಸ ಮಾಡಿರ್ಬೋದು, ಒಂದು ಬಿಸ್ನೆಸ್ನಾಗ ಕೆಲಸ ಮಾಡ್ತಾ ಇರ್ಬೋದು. ತದನಂತರ ಅದಲ್ದೇ ಹೊರತುಪಡಿಸಿ ಇನ್ನೂ ಹಲವಾರು ಬಿಸ್ನೆಸ್ಗಳೇ ಇರ್ತಾವೆ. ಇವತ್ತು ಇದು ಒಂದೇ ಕ್ಷೇತ್ರ ಅಲ್ಲ, ನೌಕರದಾರು ಕೂಡ ಮಾಡ್ಬೋದು. ನೌಕರಿ ಮುಗಿಸಿಂದಲೇ ಏನೆಲ್ಲ ಫೀಲ್ಡ್ ವರ್ಕ್ ಅವ್ರು ಕೂಡ ಮಾಡ್ಬೋದು ಅನ್ನೋದು. ಬರೀ ನೌಕರಿ ಮಾಡಿ ಬಂದು ನಾನು ಮನೇಲಿ ಕುಂತು 5 ಗಂಟೆ ಹೊಡಿ ಪಗಾರ ತಗೋಂತಲ್ಲ. ಆದ್ರೆ ಅದು ಮೀರಿನ ಏನೆಲ್ಲ ಕೆಲಸ ಮಾಡ್ಬೋದಕ್ಕೆ ಫಸ್ಟ್ ಒಂದು ಗುರಿ ಐಕೆ. ಅದ್ರ ಮಾಡ್ತಾ ಛಲ ಇರೋ ಮನುಷ್ಯನಿಗೆ. ಛಲ ಇದ್ರೆ ಮತ್ತೆ ಏನೆಲ್ಲ ಮಾಡೋಕ್ಕೆ ಸಾಧ್ಯತೆ ಐತಿ. ನಾನು ಏನು ಮಾಡಿ ಇಷ್ಟ ಬಿಡಪ್ಪ ನಂದು ಅನ್ನೋದು ಈ ಮೆಂಟಾಲಿಟಿ ತೆಗೆದಾಕೋ ಫಸ್ಟ್. ಇದು ಮುಖ್ಯ. ಇದಕ್ಕೆಲ್ಲ ಸಹಕಾರ ಮಾಡಿದ್ರೆ ನಾನು 1995ರಲ್ಲಿ ಗಿಣಿಯರಿ ಬಂದಾಗ 1998ರಾಗ ನಾನು ಶ್ರೀಮತಿಯವರು ನಮ್ಮ ಮದುವೆ ಆದೆ. ಅದು ಹೆಜ್ಜೆಜ್ಜಿಗೆ ಸಾಥ್ ಕೊಟ್ಟಂತ ನನ್ನ ಶ್ರೀಮತಿ ಇವತ್ತಿಗೆ ಈಗಲೂ ಪ್ರಾಣಿ ನನಗೆ ದುಡಿತಾ ಇದ್ದಾಳ. ತಿಂಗಳಿಗೆ ಏನು 15-20 ಸಾವಿರ ರೂಪಾಯಿ ಸಂಪಾದನೆ ಮಾಡಿ ನನ್ನ ಕುಟುಂಬ ಬದುಕಲ್ಲ ಅಂತ ಆಶಾಭಾವನೆ ನನ್ನ ಶ್ರೀಮತಿಯಲ್ಲಿ. ಯಾಕಂತಂದ್ರೆ ನಾನು ಹೆಂಗೊಂದು ಗುರಿ ಹಾಕಿಣೀನಿ, ನನ್ನ ಮದುವೆ ಮಾಡಿಕ ಸಂದರ್ಭದೊಳಗೆ ಅದೊಂದು ಗುರಿ ಹಾಕಿ ಮಾತಾಡಕ್ಕೆ ಬೇಕು. ಇಂಥ ಒಂದು ನಾನು ಶ್ರೀಮತಿ ಪಡೆದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ಬೇಕಾಗುತ್ತೆ ಅವ್ರಿಗೆ. ಯಾಕಂದ್ರೆ ಒಬ್ರು ಎಲ್ಲರೂ ಇರ್ತಾರ, ಕಾಟಾಚಾರಕ್ಕೆ ಮದುವೆ ಆಗಿರ್ತಾರೆ, ಸುಮ್ಮನೆ ಅಲ್ಪ ಅವ್ರು ಮಾಡಿ ದುಡಿತಿರ್ತಾರೆ, ನಾವ್ ಯಾಕೆ ಮಾಡ್ಬೇಕು ಅಂತಾರೆ. ಹಂಗಿಲ್ಲ, ಪ್ರತಿ ಹೆಜ್ಜೆಜು ನನ್ನ ಕಷ್ಟ ಸುಖ ಸಂತೋಷಕ್ಕೆ ಭಾಗಿಯಾಗಿ ನಿಂತು ನನ್ನ ಈ ಸ್ಥಿತಿಗೆ ತಂದಕ್ಕೆ ಒಂದು ಹೆಜ್ಜೆನ ಹಾಕಿ ಮುಂದಿಟ್ಟಿದ. 2 ಕೈ ಸೇರಿದ ಹೌದು, ಸತ್ಯ ಭಾಳ ವಿಶೇಷವಾಗಿ. ಯಾಕಂದ್ರೆ ಎಂಟೈರ್ ಕ್ರೆಡಿಟ್ ಅವ್ರಿಗೆ ಸೇರ್ಬಿಡ, ಎಂಟೈರ್ ಕ್ರೆಡಿಟ್ ಅವ್ರಿಗೆ ಸೇರ್ತೀವಿ. ನಿಜ ಹೇಳೋದು, ನಾನು ಇಲ್ಲಿರೋ ದಾರಿ ತಪ್ಪಿ ಅಂತಾನು ಹೇಳ್ತಾ. ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾರೆ, ಅದು ಸತ್ಯ ಇದೆ. ತಪ್ಪು ಅದನ್ನ ಹೇಳಿದಾಗ ಸ್ವಲ್ಪ ಸದ್ಯಕ್ಕೆ ಕೇಳ್ಬೋದು, ಕೇಳಲಿಕ್ಕಿಲ್ಲ, ಹೇಳುವಂತ ಕೆಲಸನೂ ಮಾಡ್ತಾನೆ. ಫ್ಯಾಂಟಾಸ್ಟಿಕ್ ಸರ್. ನನಗೆ ಎಜುಕೇಶನ್ ಜಾಸ್ತಿ ಇದೆ, SLC ಆಗೈತೆ. ಅದೇ ಅವ್ರ ಆಕ್ಚುಲಿ ಅವ್ರ ಜಾಣರು, ನಾವು ದೊಡ್ಡದು ನಡೀತಾ. ಧನ್ಯವಾದಗಳು ಶರಣಪ್ಪ ಹೆಟ್ಟಿ ಸರ್ ಅವರೇ. ಭಾರತ್ ಒನ್ ಕೊಪ್ಪಳ ನೀವು ಸ್ಟುಡಿಯೋಗೆ ಆಗಮಿಸಿ ನಿಮ್ಮ ನಡೆದು ಬಂದ ದಾರಿಯ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ರಿ. ಈ ನಡೆದು ಬಂದ ದಾರಿ ಏನಿದೆ ಎಷ್ಟೋ ಜನರಿಗೆ ಮಾದರಿಯಾಗ್ಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.